ಅಂದ್ರೆ ಏನಾಗಬೇಕು? ಅದು ಮನಸ್ಸಲ್ಲಿರುವ ಭಾವನೆಯೇ ಹೊರಗೆ ಬರಬೇಕು. ಈ ಎಲ್ಲ ಮೊದಲನೇ ಮಾತಿನಿಂದ ಆರಂಭ ಮಾಡಿಕೊಂಡು ಭಾಗವತವನ್ನು ಓದ್ತಾ ಓದ್ತಾ ಹೋದ್ರೆ ಆ ಬ್ರಾಹ್ಮಣನಿಗೆ ಭಾಗವತದ ಮರ್ಮ ಅರ್ಥ ಆಗ್ಲಿ ಪ್ರಾರಂಭ ಆಯಿತು. ಹಾಗಾದ್ರೆ ಭಾಗವತ ಯಾಕಿರೋದು ಅಂತಂದ್ರೆ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಇರುವ ಗ್ರಂಥ ಅಲ್ಲ ಇದು. ಇದಿರೋದೇ ಧರ್ಮವನ್ನ ತಿಳಿಲಿಕ್ಕೆ, ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಲಿಕ್ಕೆ, ನಮ್ಮ ಪಾಪವನ್ನ ಕಳೆದುಕೊಳ್ಳಿಕ್ಕಿರುವಂತಹ ಗ್ರಂಥ. ಹಾಗಾದ್ರೆ ಇಂತಹ ಗ್ರಂಥವನ್ನು ನಾನು ಮಾರಾಟಕ್ಕೆ ಇಟ್ಬಿಟ್ನಲ್ಲ ಅಂತ ಸಂಕಟ ಆಯ್ತು ಆ ಬ್ರಾಹ್ಮಣನಿಗೆ. ಆ ಭಾಗವತ ಓದ್ತಾ ಇದ್ದಾರೆ, ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾರೆ. ನಾನು ಇಂಥ ಭಾಗವತವನ್ನ ದುಡ್ಡಿಗೋಸ್ಕರ ಉಪಜೀವಿಸ್ಕೊಂಡ್ಬಿಟ್ನಲ್ಲ, ಯಾಕೆ ಹಾಗೆ ಮಾಡಿದೆ ಅಂತ. ಆಯ್ತು, ಓದ್ತಾನೆ ಕೂತ್ರು. ಮರುದಿವಸ ಭಾಗವತ ಪ್ರವಚನಕ್ಕೆ ಹೋಗಲೇ ಇಲ್ಲ ರಾಜನ ಹತ್ರ. ಅವನಿಗೆ ಪಾಪ ಚೆನ್ನಾಗಿ ಹೇಳ್ತಾ ಇದ್ರು, ಏನೋ ಒಂದು ಅವರ ದುಡ್ಡಿನ ಆಸೆಯನ್ನ ಕಂಡು ನಾನೇನೋ ಒಂದು ಮಾತಾಡ್ಬಿಟ್ಟೆ, ಪಾಪ ಬೇಜಾರು ಮಾಡ್ಕೊಂಡ್ರೇನೋ, ಸಮಾಧಾನ ಮಾಡಿ ಕರ್ಕೊಂಬರೋಣ ಅಂತ ಹೋದ್ರೆ ಅವ ರಾಜನ ಕಡೆ ಮುಖ ಎತ್ತಿ ಕೂಡ ನೋಡ್ತಾ ಇಲ್ಲ. ನೀನ್ ಯಾವ ರಾಜ ಅಂತ ಕೇಳ್ತಿದ್ದಾರೆ. ಯಾಕೆಂದ್ರೆ ಈಶಾವಾಸ್ಯಮಿದಂ ಸರ್ವಂ, ಭಾಗವತ ಹೇಳುತ್ತೆ, ಆತ್ಮಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃತ ಕಸಿ ಸಿದ್ಧನಂ. ಇನ್ನೊಬ್ಬರ ದುಡ್ಡಿಗೆ, ಇನ್ನೊಬ್ಬರ ಸ್ವಾಮಿತ್ವಕ್ಕೆ ನೀನು ಒಳಗಾಗಬೇಡ. ಏನಿದ್ರು ಕೂಡ ಬೇಡಿದರೆ ನೊಡೆಯನ ಬೇಡುವೆ ಅನ್ನೋ ಅನುಸಂಧಾನದಲ್ಲಿ ಇರಬೇಕು ಅನ್ನುವ ದೃಷ್ಟಿಯಿಂದ ಭಾಗವತ ತಿಳಿಸಿಕೊಡ್ತಾ ಇದೆ. ಈ ಭಾವನೆ ಇಲ್ಲದೆ ಪ್ರವಚನ ಮಾಡಿದ್ದಕ್ಕೆ ರಾಜನಿಗೆ ರುಚಿಸ್ತಿಲ್ಲ. ಈ ಭಾವನೆ ಜೊತೆಗೆ ಭಾಗವತವನ್ನು ಪ್ರವಚನ ಮಾಡಿದಾಗ ಎಂಥವರಿಗಾದ್ರೂ ರುಚಿಸುತ್ತೆ. ಹಾಗಾಗಿ ಯಾವ ಸಂಪತ್ತು ಬೇಡ, ದುಡ್ಡು ಬೇಡ, ಭಾಗವತದ ಜ್ಞಾನ ದೇವರನ್ನು ಕೊಟ್ಟಿದ್ದಾನಲ್ಲ ಅದೇ ನಿಜವಾದ ಸಂಪತ್ತು. ನಿಗಮ ಕಲ್ಪತರೋಹೋ ಗಲಿತಂ ಫಲಂ ಶುಕ ಮುಖಾದ ಅಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ. ಎಲ್ಲಿಯ ತನಕ ರಸ ಇದೆ, ಅಮೃತದ್ರವ ಸಂಯುತವಾದಂತಹ ರಸ. ಆ ರಸ ಇಲ್ಲಿ ತನಕ ನಾವು ಪಾನ ಮಾಡ್ತಾ ಇರಬೇಕು. ಆಲಯಂ ಮೋಕ್ಷದ ಪರ್ಯಂತ, ಮೋಕ್ಷ ಪರ್ಯಂತ ಮಾತ್ರವಾ ಅಲ್ಲ, ಮೋಕ್ಷ ಸಿಕ್ಕ ಮೇಲೂ ಅಲ್ಲೂ ಕೂಡ ನಾವು ಭಾಗವತವನ್ನ ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು, ತಿಳಿಯಬೇಕು ಅನ್ನುವ ಪರಿಸ್ಥಿತಿ ಇದೆ. ಹಾಗಾಗಿ ಇಂಥ ದೊಡ್ಡ ನಿಧಿಯೇ ನಮಗೆ ಸಿಕ್ಕಾಗ ಈ ಲೌಕಿಕವಾದಂತಹ ಸಂಪತ್ತಿಗೆ ಯಾಕೆ ಮಹತ್ವ ಕೊಡಬೇಕು, ನನಗೆ ಬೇಡ ಅಂತ ಹೇಳ್ತಾರಂತೆ. ಇದು ಒಬ್ಬರ ಕಥೆ ಅಷ್ಟೇ. ಇದು ತುಂಬಾ ಜನ ಜ್ಞಾನಿಗಳ ಜೀವನದಲ್ಲಿ ನಾವು ಇಂತಹ ಘಟನೆಗಳನ್ನ ಕಾಣ್ತಾ ಇದ್ದೇವೆ. ಮುಖ್ಯವಾಗಿ ನಾವು ಭಾಗವತ ಪ್ರವಚನ ತರಿಸಿದಾಗ ಈ ಚರಿತ್ರೆಗಳನ್ನ ಸ್ಮರಣೆ ಮಾಡಿಕೊಳ್ಳಬೇಕು. ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದಂತಹ ವಿಜಯಧ್ವರ ಶ್ರೀಪಾದಂಗಳವರು, ಅವರು ಎಷ್ಟು ದೊಡ್ಡ ವ್ಯಾಖ್ಯಾನ ಮಾಡಿದ್ದಾರೆ ಅವ್ರ ಚರಿತ್ರೆಯಲ್ಲಿ ಹೇಳ್ತಾರೆ. 3 ಬಾರಿ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಸಮಗ್ರ ಭಾಗವತಕ್ಕೆ ಶ್ಲೋಕ ಶ್ಲೋಕ ಆಚಾರ್ಯರ ವ್ಯಾಖ್ಯಾನ ಇದೆ. ಆಚಾರ್ಯರ ವ್ಯಾಖ್ಯಾನ ಹೇಗೆ ಅಂತಾರೆ, ದಾರಿದೀಪ. ಅದು ದಾರಿದೀಪ ಅಂದ್ರೆ ಎಲ್ಲೆಲ್ಲಿ ಸಮಸ್ಯೆ ಬರುತ್ತೋ ಅಲ್ಲಲ್ಲಿ ತೋರಿಸ್ತಾ ಹೋಗ್ತಾರೆ. ಅದರ ದಾರಿಯಲ್ಲಿ ನಾವು ಬೇರೆ ಎಲ್ಲಾ ಕಡೆ ಕೆಲಸಗಳನ್ನು ಮುಗಿಸ್ಕೊಳ್ಬೇಕು. ಮನೆಯಲ್ಲಿ ದೀಪ ಇಟ್ಟಾಗ ಎಲ್ಲಾ ಕಡೆನೂ ಒಂದೇ ದೀಪ ಇಟ್ಟಿರೋದಿಲ್ಲ. ಒಂದು ಕಡೆ ದೀಪ ಹಾಕಿದ್ರೆ ಅದ್ರ ಬೆಳಕಲ್ಲಿ ನಾವೆಲ್ಲಾ ಕಡೆ ಕೆಲಸ ಮಾಡ್ಕೊಳ್ತಾ ಇರ್ತೀವಿ. ಇದು ಆಚಾರ್ಯದ ಗಾಂಭೀರ್ಯ. ಆದ್ರೆ ನಮ್ಮಂತಹ ಪಾಮರನ ಪರಿಸ್ಥಿತಿಗೆ ಶ್ಲೋಕವೂ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ವಿಜಯಧ್ವರ ತೀರ್ಥರು ಆಚಾರ್ಯರ ತಾತ್ಪರ್ಯದ ಹಿನ್ನೆಲೆಯಲ್ಲಿ ಒಂದೊಂದು ಶ್ಲೋಕಕ್ಕೂ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ನೆನಪಿಸಿಕೊಂಡ್ರೆ ಆಶ್ಚರ್ಯ ಅನ್ಸುತ್ತೆ. 18,000 ಶ್ಲೋಕಗಳಿಗೆ ವ್ಯಾಖ್ಯಾನ ಮಾಡ್ತಾರೆ ವಿಜಯಧ್ವರ ತೀರ್ಥರು. ಕಣ್ಣು ತೀರ್ಥದಲ್ಲಿ ಕುಳಿತುಕೊಂಡು ವ್ಯಾಖ್ಯಾನವನ್ನು ಮಾಡ್ತಾ ಇದ್ರೆ ಒಂದು ಬಾರಿ ವ್ಯಾಖ್ಯಾನ ಮಾಡ್ತಾರಂತೆ. ಆ ವ್ಯಾಖ್ಯಾನವನ್ನು ಕಂಡು ದೇವತೆಗಳಿಗೆ ಸಂತೋಷವಾಗಿ ಈ ವ್ಯಾಖ್ಯಾನವನ್ನು ಓದುವ ಯೋಗ್ಯತೆ ಮನುಷ್ಯರಿಗಲ್ಲ, ನಮ್ಮ ಪಾಲಿದು ಅಂತ ಹೇಳಿ ಎಲ್ಲಾ ಸಂಪತ್ತನ್ನು ಪಡೆದ ದೇವತೆಗಳು ವಿಜಯಧ್ವರ ತೀರ್ಥರ ವ್ಯಾಖ್ಯಾನವನ್ನು ಪಡೆದುಕೊಂಡು ಹೋಗ್ತಾರಂತೆ. ಸರಿ ಆಗಲಿ ಅಂತ ಇನ್ನೊಂದ್ಸತಿ ವ್ಯಾಖ್ಯಾನ ಬರೀತಾರೆ. ಇನ್ನೊಂದ್ಸತಿ ವ್ಯಾಖ್ಯಾನ 18,000 ಶ್ಲೋಕಕ್ಕೆ. ಅದನ್ನ ಬಂದು ಋಷಿಗಳು ತೆಗೆದುಕೊಂಡು ಹೋಗ್ತಾರಂತೆ. 3ನೇ ಬಾರಿ ವ್ಯಾಖ್ಯಾನ ಬರೀತಾರೆ. ಅದು ನಮಗೆ ಇವತ್ತು ಸಿಗ್ತಾ ಇದೆ. ಇಷ್ಟು 3 ಬಾರಿ ವ್ಯಾಖ್ಯಾನವನ್ನು ಮಾಡಿದಂತಹ ವಿಜಯಧ್ವರ ತೀರ್ಥರು ಈ ಗ್ರಂಥವನ್ನೆಲ್ಲ ಬರೆದು ಕೊನೆಯಲ್ಲಿ ಏನ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅಂತಂದ್ರೆ ಆಶ್ಚರ್ಯವಾಗತ್ತೆ, ಭಯ ಆಗತ್ತೆ, ಅಂತ ಧೈರ್ಯವೇ ಬರೋದಿಲ್ಲ. ನನ್ನ ಭಾಗವತದ ವ್ಯಾಖ್ಯಾನ ಈ ಪ್ರವೃತ್ತಿಯಿಂದ ನಿನಗೆ ಏನಾದ್ರು ಸಂತುಷ್ಟನಾಗಿದ್ರೆ ಕೃಷ್ಣ ಪರಮಾತ್ಮ ನನಗೆ 3 ವರವನ್ನು ಕೊಡು ಅಂತ. ಅಲ್ಲಿಗೆ ಬಿದ್ದೋಯ್ತು. ವರವನ್ನು ಕೊಡು ಅಂತ ಕೇಳೋದು ಅಂತಂದ್ರೆ ಪ್ರಹ್ಲಾದರಾಜ ಹೇಳಿದಂತೆ ಅದು ಬಿಟ್ಟು ಧರ್ಮ, ವ್ಯಾಪಾರ ಮಾಡಿದಂತಾಯ್ತು ದೇವರ ಹತ್ರ ಅಂತ. ಆದ್ರೆ ವಿಜಯಧ್ವರ ತೀರ್ಥರು ನಮ್ಮಂತೆ ವ್ಯಾಪಾರ ಬುದ್ಧಿ ತೋರಿಸ್ತಿಲ್ಲ. ಏನು ಕೇಳ್ತಾರೆ ಅಂತಂದ್ರೆ ಅಧಿಕಾರ ಕೊಡಬೇಡ, ಸಂಪತ್ತು ಕೊಡಬೇಡ, ಅದು ಬೇರೆ ತರ ಕೇಳ್ತಾರಲ್ಲಿ. ದಾರಿದ್ರ್ಯವನ್ನು ಕೊಡು, ವೈಷ್ಣವರ ಸಂಘವನ್ನು ಕೊಡು, ಯಾವುದೇ ರೀತಿಯಾದ ಅಹಂಕಾರದ ಪ್ರಯೋಜಕಗಳನ್ನು ಕೊಡಬೇಡ ಅಂತ ಕೇಳ್ತಾರೆ. ಈ ಕೇಳೋ ಧೈರ್ಯ ನಮಗಿದೆಯಾ? ಏನೋ ವೈಷ್ಣವರ ಸಂಘ ಕೊಡು ಅಂತ ತಪ್ಪಿ ಕೇಳಿಬಿಡ್ತೀವಿ. ಆದ್ರೆ ದಾರಿದ್ರ್ಯ ಕೊಡು ಅಂತ ಕೇಳೋವಂಥದ್ದೇನದು? ಯಾವ ಧೈರ್ಯ ಬೇಕು ದಾರಿದ್ರ್ಯ ಕೊಡು ಅಂತ? ಯಾಕೆಂದ್ರೆ ಭಾಗವತವನ್ನು ನಾವೆಲ್ಲ ಬಳಸ್ತಾ ಇರೋದೇ ಶ್ರೀಮಂತಿಕೆಗೋಸ್ಕರ. ಅಂತಹದ್ದು ಭಾಗವತದ ವ್ಯಾಖ್ಯಾನವನ್ನು 3 ಬಾರಿ ಮಾಡಿ ಏನ್ ಕೇಳಿದ್ರು ಕೊಟ್ಬಿಡ್ತಿದ್ದ ಕೃಷ್ಣ, ದಾರಿದ್ರ್ಯವನ್ನು ಕೊಡು ಅಂತ ಕೇಳ್ತಾರೆ. ಆ ರೀತಿಯಾದ ವೈರಾಗ್ಯ ಅವರ ಜೀವನದಲ್ಲಿ ನಾವು ಕಾಣ್ತೇವೆ. ಆ ಕಣ್ಣು ತೀರ್ಥದಲ್ಲಿ ಆವತ್ತೂ ಹಾಗೇ ಇದ್ರು, ಇವತ್ತಿಗೂ ಹಾಗೇ ಇದ್ದಾರೆ. ಆ ಕಣ್ಣು ತೀರ್ಥರುವಾಗ ಅವರು ವೃಂದಾವನ ಪ್ರವೇಶದಲ್ಲಿ ಕುಳಿತುಕೊಂಡ್ರೆ ಲೌಕಿಕವಾದ ಯಾವ ಪ್ರಭಾವ ಅಲ್ಲಿ ಬರೋದಿಲ್ಲ. ಅಷ್ಟು ಶಾಂತವಾದ ಶುದ್ಧವಾದ ಸನ್ನಿಧಾನ ನಾವಲ್ಲಿ ಅನುಭವಿಸಬಹುದು. ಅವರಂತ ಬರೆದಿದ್ದಕ್ಕೆ ಇವತ್ತಿಗೂ ಆ ಗ್ರಂಥಗಳ ಪಾಠ ಪ್ರವಚನಗಳು, ಅದರ ಮಹತ್ವ ಇವತ್ತಿಗೂ ಜಾಗೃತವಾಗಿ ಉಳಿದಿದೆ ಅಂತ ಅನ್ನೋದನ್ನು ನಾವು ಗಮನಿಸ್ಕೊಳ್ಬಹುದು. ಅನೇಕ ಜ್ಞಾನಿಗಳು, ಒಬ್ಬರಲ್ಲ ಇಬ್ಬರಲ್ಲ,
ಮುಖ್ಯವಾಗಿ ಅದೇ ರೀತಿ ವ್ಯಾಖ್ಯಾನ ಮಾಡಿದಂಥವ್ರು ಅಂದರೆ ನಮ್ಮ ಮಾಧ್ವ ಪರಂಪರೆ ಎಷ್ಟು ಶ್ರೀಮಂತವಾಗಿದೆ ಅಂತ ಅನ್ನೋದನ್ನು ಯೋಚಿಸಬೇಕು. ಸುಮ್ಮನೆ ಏನೋ ಪಾಂಡಿತ್ಯ ಇದೆ ಅಂತ ವ್ಯಾಖ್ಯಾನ ಮಾಡಿದವರಲ್ಲ. ಭಾಗವತವನ್ನು ಜೀವನದಲ್ಲಿ ಆತ್ಮಸಾತ್ ಮಾಡಿಕೊಂಡು ಅನುಭವಿಸಿ ಒಂದೊಂದು ಶ್ಲೋಕದ ಅಕ್ಷರದ ಉಪಾಸನೆಯನ್ನು ಮಾಡಿ ಆ ಗ್ರಂಥದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದನ್ನು ನಾವು ಓದಲಿಕ್ಕಂತೂ ಸಾಧ್ಯವೇ ಇಲ್ಲ. ನಮ್ಮ ಇಡೀ ಜೀವನದಲ್ಲಿ ಆ ಗ್ರಂಥಗಳನ್ನು ಇಟ್ಕೊಂಡು ಒಂದು ಬಾರಿ ಓದಲಿಕ್ಕೂ ನಮಗೆ ಸಾಧ್ಯ ಇಲ್ಲ. ಅಷ್ಟು ದುರ್ಬಲರು ನಾವು ಆಗಿದ್ದೇವೆ. ಆದರೆ ಅವರು ಮಾಡಿದ ಕರ್ಮಗಳನ್ನಾರು ಸ್ಮರಣೆ ಮಾಡಿಕೊಂಡ್ರೆ ಆ ಭಾಗವತದ ಮಹತ್ವವನ್ನು ಅರ್ಥ ಮಾಡಿಕೊಂಡೆ ಅಂತ ನಾವು ಯೋಚಿಸಬಹುದು. ಯಾದವಾರ್ಯರು, ವಿಜಯಧ್ವರ ತೀರ್ಥರ ನಂತರ ನಮಗೆ ಭಾಗವತಕ್ಕೆ ವ್ಯಾಖ್ಯಾನ ಸಿಗುವಂಥದ್ದು ಯಾದವಾರ್ಯರು. ಈ ಯಾದವಾರ್ಯರ ಜೀವನದಲ್ಲಂತೂ ಭಾಗವತ ಎಷ್ಟು ಪರಿಣಾಮ ಮಾಡಿದೆ ಅಂತಂದರೆ ನಮಗೆಲ್ಲ ಆದರ್ಶವಾಗತ್ತೆ, ಅಷ್ಟೇ ಭಯ ಆಗತ್ತೆ, ಬೇಸರ ಆಗತ್ತೆ. ಅವರ ಜೀವನದಲ್ಲಿ 30 ವರ್ಷದವರೆಗೂ ಅವರು ಶಾಸ್ತ್ರದ ದಾರಿಗೆ ಬಂದವರಲ್ಲ. ಅವರು ವಾಣಿಜ್ಯ ವೃತ್ತಿ. ಇದೆಲ್ಲ ನಮ್ಮಂಥವರಿಗೆ ಆದರ್ಶ. ನಾವು ಅನ್ಕೊಳ್ತಾ ಇರ್ತೀವಿ ಇಷ್ಟು ದಿವಸ ಲೌಕಿಕ ಜೀವನವನ್ನು ನಡೆಸ್ತಾ ಇದ್ದೇವೆ, ಎಲ್ಲ ಜೀವನ ಹಾಳು ಮಾಡ್ಕೊಂಡ್ವಿ ಅಂತ. ಯಾದವಾರ್ಯರ ಜೀವನ ನಮಗೆಲ್ಲ ಆದರ್ಶ ಆಗಬೇಕು. ಅವರ ಜೀವನದಲ್ಲಿ 30 ವರ್ಷ. ಅವರ ಅಣ್ಣ ನೋಡಿದರೆ ವಿದೇಶಿ ತೀರ್ಥರು, ದೊಡ್ಡ ಪಂಡಿತರಾಗಿ ತಯಾರಾಗಿದ್ದಾರೆ ರಘುತ್ತಮ ಸ್ವಾಮಿಗಳ ಜೊತೆ. ಇವರು ಅವರ ಪರಂಪರೆಯಿಂದ ಚಿನ್ನ ಬೆಳ್ಳಿ ವ್ಯಾಪಾರ ಮಾಡಿಕೊಂಡಿರುವಂತಹ ವಾಣಿಜ್ಯ ವೃತ್ತಿಯನ್ನು ಮಾಡ್ತಾ ಇದ್ರು. ಜನ್ಮತಃ ಬ್ರಾಹ್ಮಣರಾದರೂ ಕೂಡ ವಾಣಿಜ್ಯ ವೃತ್ತಿಯನ್ನು ಮಾಡ್ತಾ ಇದ್ರು. ಒಳ್ಳೆ ಸ್ಥಿತಿವಂತರಾಗಿದ್ದು ಸ್ನಾನ ಸಂಧ್ಯಾ ಅಂದರೆ ಜಪ ವ್ಯಾಪಾರ ಮಾಡಿಕೊಂಡಿದ್ರು. 30 ವರ್ಷ ಹೀಗೆ ಜೀವನ ಕಳೆದಿದ್ದಾರೆ. ರಾಮ ಶಬ್ದ ಆ ಸಂಸ್ಕೃತಗಳನ್ನ ಏನು ಕಲ್ತಿದ್ರು ಬಿಟ್ಟಿದ್ರು. ಶಾಸ್ತ್ರಧಾರಿಗಂತೂ ಬಂದಿರಲಿಲ್ಲ ಅವರು. 30 ವರ್ಷ ಆದಮೇಲೆ ಒಂದು ಘಟನೆ ನಡೆಯುತ್ತೆ ಜೀವನದಲ್ಲಿ. ಅವರು ಈ ಚಿನ್ನ ಬೆಳ್ಳಿಗಳನ್ನು ಬೇರೆ ಊರಿಗೆ ಸ್ಥಳಾಂತರ ಮಾಡಬೇಕು ಅಂತ ತೊಗೊಂಡು ಹೋಗ್ತಾ ಇರ್ತಾರೆ. ಆಗ ಕಳ್ಳರಿಗೆ ಅದು ಗೊತ್ತಾಗಿ 4 ಜನ ಕಾಡಿನಲ್ಲಿ ಗುಂಪು ಕಟ್ಟಿ ಆಕ್ರಮಣ ಮಾಡ್ತಾರೆ ಯಾದವಾರ್ಯರ ಮೇಲೆ. ಯಾದಪ್ಪ ನಾಯಕ ಅಂತ ಇವ್ರ ಹೆಸರು. ಆಕ್ರಮಣ ಮಾಡಿದಾಗ ಅವ್ರು ಏನು ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಹೆದರ್ಕೊಂಡು ಬಿಡ್ತಾರೆ. ಇವ್ರು ನನ್ನ ಕತೆ ಮುಗದೇ ಹೋಯ್ತು, ಚಿನ್ನ ಬೆಳಿಬೇಕಂತ ತೊಗೊಂಡು ಹೋಗಿ ನನ್ನನ್ನು ಜೀವಾರು ಉಳಿಸ್ತಿ ಸಾಕು ಅಂತ. ಆದರೆ ನನಗೆ ಹೊಡೆದೇ ಬಿಟ್ಟರು ಅಂತ ಇವ್ರು ಅನ್ಸ್ಕೊಳ್ಳೋಷ್ಟೊತ್ತಿಗೆ ಯಾರೂ ಹತ್ರ ಬರ್ತಾ ಇಲ್ಲ. ಎಲ್ಲರೂ ತಮ್ಮ ಕೈಯಲ್ಲಿದ್ದ ಆಯುಧಗಳನ್ನು ಕೆಳಗಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾರೆ 4 ಜನ ಕಳ್ಳರು. ಯಾಕೆ ಹೀಗಾಗ್ತಾ ಇದೆ ಅಂತ ಆವಾಗ ಅವ್ರು ಹೇಳಿದ್ರಂತೆ, ನೀವು ಸಾಮಾನ್ಯ ವ್ಯಾಪಾರಿ ಅಂತ ಅನ್ಕೊಂಡಿದ್ವಿ, ನೋಡಿದರೆ ಇಂಥ ಒಳ್ಳೆ ಸಶಸ್ತ್ರ ಪಡೆಯನ್ನು ನೀವು ಸುತ್ತಲೂ ರಕ್ಷಕರನ್ನಾಗಿ ಇಟ್ಕೊಂಡಿದ್ರೆ ನಮಗೆ ಗೊತ್ತೇ ಆಗಲಿಲ್ಲ. ಏನು ಅಂತಾರೆ, ಮುಂದೆ ಸಿಂಹವನ್ನೇ ಇಟ್ಕೊಂಡಿದ್ದೀರಿ ನೀವು ರಕ್ಷಣೆಗೆ. ಸಿಂಹವನ್ನು ಇಟ್ಕೊಂಡು ಈಗಿನ ಕಾಲದ ನಾಯಿ ಇಟ್ಕೊಂಡು ಓಡಾಡ್ತಿರ್ತಾರೆ ಆಯ್ತಾ. ಆದರೆ ಸಿಂಹವನ್ನು ಇಟ್ಕೊಂಡು ನೀವು ಸಂಚಾರ ಮಾಡ್ತೀರಿ ಅಂತಂದರೆ ನಿಮ್ಮ ಸಾಮರ್ಥ್ಯ ನಮಗೆ ನಿಲುಕು ಅರ್ಥ ಆಗ್ತಾ ಇಲ್ಲ. ಆ ಕಡೆ ಈ ಕಡೆ ಇಬ್ಬಿಬ್ರು ಸಶಸ್ತ್ರ ಬಿಲ್ಲು ಬಾಣಗಳನ್ನ ಇಟ್ಕೊಂಡಂತಹ ಪುರುಷರಿದ್ದಾರೆ. ಹಿಂದೆ ಒಬ್ಬ ಕೊಳಲನ್ನು ನುಡಿಸ್ತಾ ಇದ್ದಾನೆ. ಇಂಥವ್ರನ್ನೆಲ್ಲ ನೀವು ಇಟ್ಕೊಂಡು ಬಂದಿದ್ದೀರಿ ಅಂತಂದರೆ ನಿಮ್ಮ ಹತ್ರನೇ ಬರ್ತಾ ಇರಲಿಲ್ಲ. ಅವರೆಲ್ಲ ನಮ್ಮ ಹೊಡೆಯೋಕ್ಕಿಂತ ಮುಂಚೆ ನಮ್ಮನ್ನು ಬಿಡಿಸ್ಬಿಡಿ ಅಂತ ಕೇಳ್ತಾರೆ. ಯಾವುದೋ ಅವರಿಗೆ ಆಶ್ಚರ್ಯ ಆಗುತ್ತೆ. ನಾನು ಯಾರನ್ನ ಕರ್ಕೊಂಡ್ಬಂದೆ, ನನ್ನ ಜೊತೆ ಯಾರಿದ್ದಾರೆ? ಆದರೆ ಅರ್ಥ ಆಗತ್ತೆ ಅವರಿಗೆ ಮನೆಯ ಸಂಸ್ಕಾರದಿಂದ. ಅವರ ತಂದೆ ಒಂದು ಮಾತನ್ನು ಹೇಳ್ಕೊಟ್ಟಿರ್ತಾರೆ, ನೀನು ಮನೆಯಿಂದ ಹೊರಗೆ ಹೋಗುವಾಗ ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವಯೋರಾಸ್ತಾಂಶ ಶರವೋ ರಾಮಲಕ್ಷ್ಮಣವು ಅಂತ ಇದನ್ನು ಹೇಳ್ತಾ ಹೋಗು ಅಂತ. ಅದು ಹೇಳ್ಕೊಂಡು ಬಂದಿರ್ತಾರೆ ಅಷ್ಟೇ ಅವರು. ಅದು ನೆನಪಾಗತ್ತವರಿಗೆ. ನಾವು ಗೊತ್ತೋ ಗೊತ್ತಿಲ್ಲದೆಯೋ ಜ್ಞಾನಪೂರ್ವಕವೋ ಅಜ್ಞಾನವೋ ಸಂಸ್ಕಾರದಿಂದ ಒಂದು ಶ್ಲೋಕ ಹೇಳಿದ್ದಕ್ಕೇನೆ ದೇವರು 4 ರೂಪಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತಂದರೆ, ಹಾಗಾದರೆ ಆ ದೇವರಿಗೋಸ್ಕರ ನಮ್ಮ ಜೀವನವನ್ನು ನಾವು ಮೀಸಲಿಟ್ರೆ ಇನ್ನೇಗೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕಿಲ್ಲ ದೇವರು ಅಂತ ಯೋಚನೆ ಮಾಡ್ತಾರೆ. ಆ ಕ್ಷಣಕ್ಕೆ ಆ ಎಲ್ಲ ವ್ಯಾಪಾರ ವೃತ್ತಿಗಳನ್ನು ಬಿಟ್ಟುಬಿಡ್ತಾರೆ. 30ನೇ ವರ್ಷಕ್ಕೆ ರಕ್ಷತೀತ್ಯವ ವಿಶ್ವಾಸ, ದೇವರು ರಕ್ಷಣೆ ಮಾಡ್ತಾನೆ, ಹುಟ್ಟಿಸಿದವನವನು, ರಕ್ಷಣೆ ಮಾಡುವ ಜವಾಬ್ದಾರಿಯು ಅವನದ್ದು ಅಂತ ಹೇಳಿ ಎಲ್ಲವನ್ನು ಬಿಟ್ಟು ಕಾಶಿಗೆ ಹೋಗ್ತಾರೆ ಅಧ್ಯಯನ ಮಾಡಲಿಕ್ಕೆ. 20 ವರ್ಷ ಕಾಶಿಯಲ್ಲಿ ತರ್ಕ ವ್ಯಾಕರಣ ಮೀಮಾಂಸೆಗಳನ್ನು ಅಧ್ಯಯನ ಮಾಡ್ತಾರೆ. ಯಾವ ಜೀವನ ಯಾವ ಪರಿಸ್ಥಿತಿ. ಇವತ್ತು 30ನೇ ವರ್ಷಕ್ಕೆ ನಾವೆಲ್ಲ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಯೋಚನೆ ಮಾಡ್ತಾ ಇರ್ತೀವಿ. 40ನೇ ವರ್ಷಕ್ಕೆ ಜೀವನದ ವೃದ್ಧಾಪ್ಯಾವಸ್ಥೆ ಬಂದಿರುತ್ತೆ. ಅಂಥದ್ದು ಯಾದವಾರ್ಯರ ಉತ್ಸಾಹ ಹೇಗೆ ಅಂತಂದರೆ 31ನೇ ವರ್ಷದ ಅಧ್ಯಯನ ಪ್ರಾರಂಭ, 50 ವರ್ಷಕ್ಕೆ ಅವರು ತರ್ಕ ವ್ಯಾಕರಣ ಮೀಮಾಂಸಾದಿಗಳನ್ನು ಅಧ್ಯಯನ ಮಾಡಿರ್ತಾರೆ. ಅಲ್ಲಿಂದ ಬರ್ತಾರೆ. ಮುಖ್ಯವಾಗಿ ಅವ್ರಿಗೆ ಬೇಕಾಗಿರೋದೇ ವೇದಾಂತ ಶಾಸ್ತ್ರ. ಯಾರ ಹತ್ರ ಓದಬೇಕು? ತಮ್ಮ ಅಣ್ಣ ವಿದೇಶಿ ತೀರ್ಥರು ಇರ್ತಾರೆ, ಅವ್ರ ಹತ್ರ ಹೋಗಿ ನಮಗೆ ಪಾಠ ಆಗಬೇಕು ಅಂತ ಕೇಳಿದಾಗ 50 ವರ್ಷ ಆಗಿದೆ, ಇನ್ನು ಎಷ್ಟು ವರ್ಷ ಇರ್ತಾರೋ ಗೊತ್ತಿಲ್ಲ. ಹಾಗಾದರೆ ನಾನು ಇನ್ನು ಇವ್ರಿಗೆ ಪಾಠ ಮಾಡೋದು ಬಿಟ್ಟು ಬೇರೆ ಏನೂ ಕೆಲಸ ಮಾಡಬಾರದು ಅಂತ ಸಂಕಲ್ಪವನ್ನು ಮಾಡಿ ಹಗಲು ರಾತ್ರಿ ಪಾಠ ಹೇಳ್ತಾರೆ ವಿದೇಶಿ ತೀರ್ಥರು ಯಾದವಾರ್ಯರಿಗೆ. ಮಣ್ಣೂರಿನ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಪಾಠ. ಅದಕ್ಕೆ ಆ ಪ್ರಸಿದ್ಧವಾದ ಶ್ಲೋಕ ಇರೋದು. ಅವ್ರು ನೋಡಿದ್ರೆ ಪೀಠಾಧಿಪತಿಗಳಾಗಬೇಕಾಗಿತ್ತು ರಘುತ್ತಮ ತೀರ್ಥರ ಅನಂತರ ಕಾಲದಲ್ಲಿ, ವೇದವ್ಯಾಸ ತೀರ್ಥರ ಅನಂತರ ಕಾಲದಲ್ಲಿ. ಆದರೆ ಅನುಜೋದಯ ಆಶಾಸೆ ಅಂತ ಹೇಳಿ ನಮ್ಮ ತಮ್ಮನ ಅಭಿವೃದ್ಧಿ, ಆಧ್ಯಾತ್ಮಿಕವಾದ ಅಭಿವೃದ್ಧಿಯನ್ನೇ ನಾನು ಅಪೇಕ್ಷೆ ಪಡ್ತೇನೆ ಹೊರತು ಯಾವ ಪೀಠಾಧಿಪತ್ಯ ಬೇಡ. ಪೀಠಾಧಿಪತ್ಯ ಚಿಕ್ಕದು ಅಂತ ಅರ್ಥ ಅಲ್ಲ, ಆದರೆ ಅದಕ್ಕಿಂತ ವ್ಯಾಖ್ಯೇಕಸ್ಯ ಶತೋತ್ತರ ಅಂತ ಆಚಾರ್ಯ ಹೇಳ್ತಾರೆ. ದೇವರ ಪೂಜೆಯನ್ನು ಮಾಡುವುದಕ್ಕಿಂತಲೂ ಕೂಡ ಹೆಚ್ಚಿನವಾದ ಪುಣ್ಯ ಸಂಪಾದನೆ ಈ ಶಾಸ್ತ್ರದ ರಕ್ಷಣೆಯಲ್ಲಿ ಆಗ್ತಾ ಇದೆ ಅಂತ ಹೇಳಿ ಹಗಲು ರಾತ್ರಿ ಪಾಠವನ್ನು ಹೇಳಿ ತಯಾರು ಮಾಡ್ತಾರೆ. ಅವರ ಶಿಷ್ಯ ಪರಂಪರೆ ಇವತ್ತು ವಿಸ್ತೃತವಾಗಿ ಬೆಳೆದು ಬಂದರೆ ಅದು ನಾವು ನೋಡ್ತಾ ಇದ್ದೇವೆ. ಇಷ್ಟು 50 ವರ್ಷದಿಂದ ವೇದಾಂತ ಅಧ್ಯಯನವನ್ನು ಮಾಡಿ 60-70 ವರ್ಷ ಆಗಿರುತ್ತೆ ಯಾದವಾರ್ಯರಿಗೆ. ಅವರ ಜೀವನದಲ್ಲಿ ಇನ್ನೊಂದು ಹಂತ ಮತ್ತೆ
ಶೂರ್ಪಾಲಿಯಲ್ಲಿ ಇರ್ತಾರೆ ಅವ್ರು ಯಾವುದೇ ಊರಲ್ಲಿ ಒಂದೇ ಕಡೆ ಇರೋದು ಅಂತಿಲ್ಲ, ಯಾಕಂದ್ರೆ ಅಭಿಮಾನ ಬಂದ್ಬಿಡತ್ತೆ ಅಂತ. ಸಂಚಾರ ಮಾಡ್ತಾ ಇರೋದು ಒಂದು 10 ವರ್ಷ ಒಂದ್ ಕಡೆ ಇರೋದು, ಇನ್ನೊಂದು 10 ವರ್ಷ ಇನ್ನೊಂದು ಕಡೆ ಇರೋದು, ಹೀಗೆ ಸಂಚಾರ ಮಾಡ್ತಾ ಶೂರ್ಪಾಲಿಯಲ್ಲಿ ಇರ್ತಾರೆ. ಈ ಕಡೆ ವಿದ್ಯಾಧೀಶ ತೀರ್ಥರು ಅದೇ ಕಾಲದಲ್ಲಿ ಇದ್ದವರು. ಅವರ ತಾಯಿ ಗಂಗಾಬಾಯಿ ಅಂತ, ಅವರೊಂದು ಸಂಕಲ್ಪ, ಭಾಗವತದ ಶ್ಲೋಕದ ಶ್ರವಣವನ್ನು ಮಾಡದೆ ನಾನೇನು ಊಟವನ್ನು ಮಾಡೋದಿಲ್ಲ ಅಂತ ಹೆಣ್ಮಗಳ ಒಂದು ಸಂಕಲ್ಪ. ವಿದ್ಯಾಧೀಶ ತೀರ್ಥರ ತಾಯಿ ಶೂರ್ಪಾಲಿಯಲ್ಲಿ ಇರ್ತಾರೆ. ಅವರ ವಿದ್ಯಾಧೀಶ ತೀರ್ಥರ ಪೂರ್ವಾಶ್ರಮದ ಸಂಬಂಧಿಕರು ಪಾಂಡುರಂಗ ಕೇಶವಾಚಾರ್ಯ ಅವರೆಲ್ಲ ನಿತ್ಯ ಭಾಗವತ ಪ್ರವಚನ ಮಾಡ್ತಾ ಇರ್ತಾರೆ. ಒಂದು ಸಂದರ್ಭದಲ್ಲಿ ಯಾರೂ ಇರೋದಿಲ್ಲ, ಶೂರ್ಪಾಲಿಯಲ್ಲಿ ಯಾರೂ ಇರೋದಿಲ್ಲ, ಎಲ್ಲರೂ ಏನೋ ಕಾರ್ಯಾಂತರಗಳಿಂದ ಬೇರೆ ಕಡೆ ಹೋಗ್ಬೇಕಾಗಿರುತ್ತೆ. ಅವರೇನು ಭಾಗವತ ಹೇಳೋದಂತಾನೆ ಸುಮ್ಮನೆ ಶ್ಲೋಕ ಓದ್ಲಿಕ್ಕೆ ಆಗೋದಿಲ್ಲ, ಒಳ್ಳೆ ಪಂಡಿತರೇ ಹೇಳಬೇಕು, ಯಾಕೆ ಅವರಿಗೂ ಬೇಕಾದಷ್ಟು ಜ್ಞಾನ ಇರುವಂತಹದ್ದು. ಸ್ವಾಮಿಗಳ ತಾಯಿ ಬೇರೆ, ಹೇಗೆ ಹೇಳಬೇಕು? ಅದಕ್ಕೆ ಯಾದವಾರ್ಯರು ದೊಡ್ಡ ಪಂಡಿತರು ಅವ್ರಿಗೆ ಹೇಳ್ತಾರಂತೆ, ನೀವು ಭಾಗವತವನ್ನು ಹೇಳಿ ಅಂತ. ಅವ್ರಿಗೆ ಭಾಗವತ ಎಲ್ಲ ಅಷ್ಟು ಆಸಕ್ತಿ ಬಂದಿರೋದಿಲ್ಲ, ಯಾಕಂದ್ರೆ ಈಗಲೇ ವಯಸ್ಸಾಗಿದೆ, ವಯಸ್ಸಾದ ಕಾಲದಲ್ಲಿ ನ್ಯಾಯ ಸುಧಾ ವ್ಯಾಸತ್ರಯಗಳನ್ನು ಓದೋದ್ರಲ್ಲೇ ಕಾಲ ಸಾಕಾಗ್ತಾ ಇದೆ. ಭಾಗವತ ಪುರಾಣ ಎಲ್ಲ ದೊಡ್ಡ ಗ್ರಂಥ ಆದ್ರೆಲ್ಲ ಓದ್ಲಿಕ್ಕೆಲ್ಲ ಆಗೋದಿಲ್ಲ ಅಂತ ಸ್ವಲ್ಪ ಅದ್ರ ಬಗ್ಗೆ ಉದಾಸೀನವಾಗೇ ಇದ್ರು. ಪಾಂಡುರಂಗ ಕೇಶವಾಚಾರ್ಯರು ಅನಿವಾರ್ಯದ ಪ್ರಸಂಗ, ನೀವು ಭಾಗವತ ಹೇಳಿದ್ರೆ ನಮ್ಮ ತಾಯಿ ಊಟ ಮಾಡ್ತಾರೆ, ಹೇಳಿದ್ರೆ ಊಟ ಮಾಡೋದಿಲ್ಲ, ನಿಮ್ಮ ಇಷ್ಟ ಅಂತೇಳಿ ಹೋಗ್ಬಿಟ್ಟಿರ್ತಾರೆ. ಆಯ್ತು, ಇನ್ನ ಪಾಪ ವೃದ್ಧರು ಉಪವಾಸ ಇರೋದು ಬೇಡ ಅಂತೇಳಿ ಭಾಗವತನ ಹೇಳ್ತಾರೆ. ನಮ್ಮ ಥರ ಎಲ್ಲ ಭಾಗವತ ಹೇಳೋರಲ್ಲ, ಪುರಾವಲೋಕನ ಮಾಡಿ ಆಚಾರ್ಯರ ತಾತ್ಪರ್ಯವನ್ನು ಇಟ್ಕೊಂಡು ಅಧ್ಯಯನ ಮಾಡಿ ಭಾಗವತನ ಹೇಳಿಕ್ಕೆ ಹೊರಟ್ರೆ ಆಗ ಭಾಗವತ ಪುಸ್ತಕ ತೆಗಿತಾರೆ, ಭಾಗವತ ತಾತ್ಪರ್ಯ ನೋಡ್ತಾರೆ, ಕಣ್ಣಲ್ಲಿ ನೀರು ಬರ್ಲಿಕ್ಕೆ ಆರಂಭ ಆಗತ್ತೆ. ಇಷ್ಟು ಅಮೂಲ್ಯ ರತ್ನವನ್ನು ಇಷ್ಟು ದಿವಸ ಹಾಳು ಮಾಡ್ಕೊಂಡಲ್ಲ ಅಂತ ಅವ್ರಿಗೆ ಸಂಕಟ ಆಗತ್ತೆ ಯಾದವಾರ್ಯರಿಗೆ. ಸರಿ, ಅವ್ರ ವಯಸ್ಸು ಯೋಚನೆ ಮಾಡಿ, 60 ವರ್ಷದ ಹೆಚ್ಚು ಕಡಿಮೆ ಇದೆ. ಮರುದಿವಸನ ಭಾಗವತ ಪ್ರವಚನ ಹೇಳ್ತಾರೆ, ಅವ್ರ ಊಟ ಆಗತ್ತೆ, ಎಲ್ಲ ಆಯ್ತು. ಅಲ್ಲಿಂದ ಅವರ ಭಾಗವತದ ಅಧ್ಯಯನ ಆರಂಭ. ಎಷ್ಟರ ಮಟ್ಟಿಗೆ ಭಾಗವತ ಅಧ್ಯಯನ ಮಾಡ್ತಾರೆ ಅಂತಂದ್ರೆ ಶ್ಲೋಕಗಳನ್ನ ಕಂಠಪಾಠ ಮಾಡ್ತಾರೆ. ಕಂಠಪಾಠ ಮಾಡೋದಲ್ಲ, ಅವರ ದೇಹಾವಸಾನವಾದಾಗ ಅವರ ಅಸ್ಥಿಗಳನ್ನ ನದಿಯಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಶ್ರೀನಿವಾಸ ತೀರ್ಥರೆಲ್ಲ ತೆಗೆದುಕೊಂಡು ಹೊರಟ್ರೆ ಆ ಅಸ್ಥಿಗಳಿಂದ ಭಾಗವತದ ಶ್ಲೋಕಗಳು ಹೊರಗೆ ಬರ್ತಾ ಇರತ್ತಂತೆ. ಅಸ್ಥಿಗತ ಮಾಡ್ಕೊಳ್ಳೋದು ಅಂತಾರಲ್ಲ, ಆ ರೀತಿ ಭಾಗವತನ ಅಸ್ಥಿಗತವಾಗಿ ಮಾಡಿಕೊಂಡು ಬಿಟ್ರೆ ಯಾದವಾರ್ಯರು. ಹೀಗೆ ಆ ಭಾಗವತಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆ 70 ವರ್ಷಗಳ ಆಸುಪಾಸಿನಲ್ಲಿ ಆ ವೃದ್ಧಾಪ್ಯದಲ್ಲಿ ಭಾಗವತವನ್ನ 18,000 ಶ್ಲೋಕಗಳನ್ನ ಕಂಠಪಾಠ ಮಾಡೋದು ಅಂದ್ರೆ ಏನು, ಅದನ್ನ ಆತ್ಮಸಾತ್ ಮಾಡ್ಕೊಳ್ಳೋದು ಅಂದ್ರೆ ಏನು, ಅದಕ್ಕೆ ವ್ಯಾಖ್ಯಾನ ಮಾಡೋದು, ಇವೆಲ್ಲ ನಾವು ಊಹೆಗೂ ನಿಲುಕದಂತಹ ವಿಷಯಗಳಿವೆಲ್ಲ. ಅಂದ್ರೆ ಅಷ್ಟು ಉತ್ಸಾಹ, ಅಷ್ಟು ಶ್ರದ್ಧೆ, ಅಷ್ಟು ಭಕ್ತಿ ಆ ಭಾಗವತದಲ್ಲಿ. ಅದಕ್ಕೋಸ್ಕರವೇ ದೇವರ ಜೊತೆ ಆಟ ಆಡ್ತಾ ಇದ್ದ. ಕರಾವಲಂಬನಂ ದೇಹಿ ಅಂತ ಹೇಳಿದ್ರೆ ಹಸ್ತಲಾಘವನ್ನು ಮಾಡುವಂತಹ ಸಲಿಗೆಯನ್ನು ದೇವರು ತೋರಿಸ್ತಾ ಇದ್ದ ಅಂಥವರಿಗೆ. ಈ ಎಲ್ಲ ಜ್ಞಾನಿಗಳ ಚರಿತ್ರೆ ನಾವು ಕಾಣ್ತೇವೆ. ಇದು ನಾವು ಗಮನಿಸಬೇಕಾದ ಅಂಶ ಅಂತಂದ್ರೆ ಭಾಗವತವನ್ನು ಓದುವವರು, ಪಾಠ ಹೇಳೋರು, ಪ್ರವಚನ ಮಾಡೋರು ಮಾತ್ರ ಸಾಧನೆ ಮಾಡ್ಕೊಳ್ಳೋದಲ್ಲ. ಯಾರು ಕುಳಿತುಕೊಂಡು ಕೇಳ್ತಿರ್ತಾರೋ ಅವರ ಪಾತ್ರ ದೊಡ್ಡದಿದೆ ಇದರಲ್ಲಿ. ನಾವು ಯಾದವಾರ್ಯರ ಚರಿತ್ರೆಯನ್ನು ಗಮನಿಸಿದ್ರೆ 2 ಆದರ್ಶಗಳನ್ನು ಗಮನಿಸಬೇಕು. ಮನೆಯಲ್ಲಿ ತಂದೆ ತಾಯಿ ಮಕ್ಕಳಿಗೆ ಕೊಡುವ ಸಂಸ್ಕಾರ ಎಷ್ಟು ದೊಡ್ಡದಾಗತ್ತೆ. ಒಂದು ಶ್ಲೋಕ, ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಅಂತನ್ನುವ ಒಂದು ಶ್ಲೋಕ ಯಾದವಾರ್ಯರಂತ ಒಬ್ಬ ಅಪ್ರತಿಮ ಮೇಧಾವಿಯನ್ನೇ ಸಮಾಜಕ್ಕೆ ತಂದುಕೊಡ್ತು. 100 ಗ್ರಂಥಗಳ ಉತ್ಪತ್ತಿಗೆ ಕಾರಣವಾಯಿತು, 100 ಸಾಧಕರ ಜನ್ಮಕ್ಕೆ ಕಾರಣವಾಯಿತು. ಆ ಒಂದು ವಿದ್ಯಾಧೀಶ ತೀರ್ಥರ ತಾಯಿಯ ಒಂದು ಸಂಕಲ್ಪ, ಭಾಗವತ ಕೇಳದೆ ನಾನು ಊಟವನ್ನು ಮಾಡೋದಿಲ್ಲ ಅನ್ನೋ ಒಂದು ಸಂಕಲ್ಪ ಯಾದವಾರ್ಯರಂತಹ ವ್ಯಕ್ತಿ ಭಾಗವತರಾಗಿ ಬದಲಾಗಲಿಕ್ಕೆ ಕಾರಣವಾಯಿತು. ಅಂದ್ರೆ ಭಾಗವತದ ಅಧ್ಯಯನವನ್ನು ಮಾಡಲಿಕ್ಕೆ ಕಾರಣವಾಯಿತು. ಯಾದುಪತ್ಯದಂತಹ ವಿಸ್ತೃತವಾದ ಭಾಗವತ ವ್ಯಾಖ್ಯಾನವನ್ನು ಕೊಡಲಿಕ್ಕೆ ಸಾಧ್ಯವಾಯಿತು. ಇದೆಲ್ಲವೂ ಕೂಡ ಒಂದೊಂದು ಶ್ರದ್ಧೆ ನಮ್ಮ ಜೀವನವನ್ನೇ ಬದಲು ಮಾಡಿಬಿಡತ್ತೆ. ಇವಾಗ ನೀವು ಸಂಕಲ್ಪ ಮಾಡ್ಕೊಳ್ಳಿ, ಎಲ್ಲರೂ ನಾವೇನಾದ್ರು ಈ ಥರ ಸಂಕಲ್ಪ ಮಾಡ್ಕೊಳ್ತೀವಿ, ನಡೆಸ್ಲಿಕ್ಕೆ ಆಗೋದಿಲ್ಲ ಅದನ್ನು. ಇವಾಗ ಸಂಕಲ್ಪ ಮಾಡ್ತೀವಿ, ನಾಳೆಗೆ ಅದು ಬಿಟ್ಟು ಹೋಗುತ್ತೆ. ನಾನೇ ಬೇಕಾದ ಸಂಕಲ್ಪ ಮಾಡ್ಕೊಳ್ತಾ ಇರ್ತೀವಿ, ಅದು ಭಗ್ನ ಸಂಕಲ್ಪರು. ಇವತ್ತು ಸಂಕಲ್ಪ, ನಾಳೆ ಅದರ ಭಂಗ. ಈ ರೀತಿಯಾದ ಸಮಸ್ಯೆಗಳಿದೆ. ಅಂತಹ ಯಾವುದೇ ರೀತಿಯಾದ ವಿಘ್ನಗಳು ನಮ್ಮ ಜೀವನದಲ್ಲಿ ಬರಬಾರದು ಅಂತ ಅನ್ನೋದಕ್ಕೋಸ್ಕರವೇ ಎಲ್ಲ ಜ್ಞಾನಿಗಳ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಿಕೊಳ್ಳಬೇಕು. ಅವರ ಅನುಗ್ರಹವನ್ನ, ಅವರ ಆದರ್ಶವನ್ನು ನಾವು ಜೀವನದಲ್ಲಿ ಇಟ್ಟುಕೊಂಡು ಆ ಭಾಗವತದ ಅಧ್ಯಯನದಲ್ಲಿ ನಾವು ತೊಡಗಬೇಕು ಅಂತ ಅನ್ನೋದನ್ನ ಅವಶ್ಯವಾಗಿ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳಲೇಬೇಕು. ಇದಲ್ಲದೆ ಅನೇಕ ಜನ ಜ್ಞಾನಿಗಳು, ನಾವು ಮಾಧ್ವ ಪರಂಪರೆಯ ಪ್ರಾಚೀನರ ಇತಿಹಾಸವನ್ನು ನೋಡ್ಲಿಕ್ಕೆ ಹೊರಟ್ರೆ ಅವರ ಒಂದು ಜೀವನದಲ್ಲಿ ಅನುಸ್ಯೂತವಾಗಿ ಬರುವಂತಹ ಒಂದು ಅಂಶ, ಪ್ರಾತಃ ಕಾಲದಲ್ಲಿ ಜಪಗಳನ್ನು ಮಾಡ್ತಾ, ದೇವರ ಪೂಜೆಯನ್ನು ಮಾಡ್ತಾ, ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡ್ತಾ, ಮಠದಲ್ಲಿ ಇರುವಂತಹ ಅಥವಾ ಜೊತೆಗಿರುವಂತಹ ಪುರಾಣಿಕರಿಂದ ಭಾಗವತವನ್ನು ಕೇಳೋದು. ಹಂಗಂತೇಳಿ ಇವರೇನು ಗೊತ್ತಿರಲಿಲ್ಲ ಅಂತಲ್ಲ, ಇವರಿಗೆ ಗೊತ್ತಿದ್ರು ಕೂಡ ಭಾಗವತ ಶ್ರವಣ ಮಾಡೋದು. ವಿದ್ಯಾಧೀಶ ತೀರ್ಥರಾಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಅವರ ಚರಿತ್ರೆಯಲ್ಲಿ ದಾಖಲಾಗಿದೆ ಇವೆಲ್ಲ ವಿಷಯಗಳು. ರಾಘವೇಂದ್ರ ಸ್ವಾಮಿಗಳು ಕುಂಭಕೋಣದಲ್ಲಿದ್ದಾಗ ಪ್ರಾಯ ಧನುರ್ಮಾಸ ಅನ್ಸುತ್ತೆ, ಬೆಳಿಗ್ಗೆ ಹೋಗಿ ಕಾವೇರಿಯಲ್ಲಿ ಸ್ನಾನವನ್ನು ಮಾಡಿ ಅಲ್ಲೊಂದು ಉದ್ಯಾನವನ, ಅಲ್ಲಿ ಕೂತು ನಿರ್ಮಾಲ್ಯ ಪೂಜೆಯನ್ನು ಮಾಡಬೇಕು. ನಿರ್ಮಾಲ್ಯ ಪೂಜೆಯನ್ನು ಮಾಡಿ ಮುದ್ಗಾನವನ್ನು ಸಮರ್ಪಣೆ ಮಾಡ್ತಾ ಇದ್ರು ಅಂತ ರಾಘವೇಂದ್ರ ವಿಜಯದಲ್ಲಿ ಬರುತ್ತೆ. ಹಾಗಾಗಿ ಧನುರ್ಮಾಸ ಇರ್ಬೋದು ಅಂತ ಅನಿಸುತ್ತೆ. ಇರ್ಲಿ, ಒಟ್ಟು ಆ ನಿರ್ಮಾಲ್ಯ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಭಾಗವತ ಶ್ರವಣ ಮಾಡ್ತಾ ಇದ್ರಂತೆ. ಒಬ್ಬರು ಪಂಡಿತರು ಇರಬೇಕು, ಅವ್ರು ಭಾಗವತವನ್ನು ಹೇಳಬೇಕು.
ವಿದ್ಯಾಧೀಶ ತೀರ್ಥರು ಹಾಗೆ ಅನೇಕ, ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ಜನ ಜ್ಞಾನಿಗಳು ಪ್ರಾಯ ಎಲ್ಲರೂ ಕೂಡ ಭಾಗವತ ಮಹಾಭಾರತವನ್ನು ಶ್ರವಣ ಮಾಡದೆ ಜೀವನವನ್ನೇ ಮುಗಿಸ್ತಾ ಇರಲಿಲ್ಲ. ಈ ರೀತಿಯಾದವುಗಳಿಗೆ ಅಷ್ಟು ಸಾಧನೆ ಮಾಡುವಂಥವ್ರು ಅಷ್ಟು ಸಮಯವನ್ನು ಅದಕ್ಕೆ ಕೊಡ್ತಾ ಇದ್ರು. ಇವತ್ತು ನಾವು ಯಾವ ಸಾಧನೆ ಇಲ್ಲದೇ ಇದ್ರೂ ಕೂಡ ಭಾಗವತ ಅಂತಂದ್ರೆ ತುಂಬಾ ದೂರ ಅನ್ನೋ ಪರಿಸ್ಥಿತಿಯಲ್ಲಿದ್ದೇವೆ. ನಮ್ಮ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಇತ್ತೀಚೆಗೆ ನಾವು ನೋಡಿದಂತಹ ಸಾಧಕರು ವಿದ್ಯಾ ವಾಚಸ್ಪತಿ ತೀರ್ಥರು ಅಂತ, ಅವ್ರ ಬಗ್ಗೆ ಎಲ್ಲರಿಗೂ ಹೆಚ್ಚು ಗೊತ್ತಿದ್ದೇ ಇರುತ್ತೆ. 18,000 ಶ್ಲೋಕಗಳನ್ನು ಬಾಯ್ಪಾಠ ಮಾಡಿದ್ರಂತವ್ರು. ಅವ್ರು ನಾವು ನೋಡಿದೀವಿ, ಅವ್ರ ಉಪನ್ಯಾಸವನ್ನು ಕೇಳಿದೀವಿ, ಆದ್ರೆ ಭಾಗವತ ಸಪ್ತಾಹವನ್ನು ಕೇಳಿಲ್ಲ. 18,000 ಶ್ಲೋಕವನ್ನು ಅವರ ತಂದೆ, ನಾವು ಕೇಳಿದ ಕಥೆ ತುಂಬಾ ಜನ ಹೇಳಿದ್ರು, ಅವರಿಗೆ ಚಿಕ್ಕವರಿದ್ದಾಗ ಕೋಡುಬಳೆ ತುಂಬಾ ಇಷ್ಟ ಆಗ್ತಿತ್ತಂತೆ. ಕೋಡುಬಳೆ ಮಾಡಿಕೊಡು ಅಂತ ಇವ್ರು ಹಠ ಮಾಡಿದ್ರೆ ಅವ್ರ ತಂದೆ ಹೇಳ್ತಾ ಇದ್ರಂತೆ, ನೀನು ಕೋಡುಬಳೆ ಕೊಡ್ತೀನಿ, ಆದ್ರೆ ಭಾಗವತ ಒಂದು ಶ್ಲೋಕ ಒಪ್ಪಿಸು ಕೊಡ್ತೀನಿ ಅಂತ. ಇವರೊಂದು ಶ್ಲೋಕ ಭಾಗವತ ಶ್ಲೋಕ ಒಪ್ಪಿಸಬೇಕು, ಅವರೊಂದು ಕೋಡುಬಳೆ ಮಾಡಿಕೊಡ್ಬೇಕು. ಅಂದ್ರೆ ಯಾವುದೇ ಒಂದು ಲೌಕಿಕ ಅಪೇಕ್ಷೆ ಇದ್ದಾಗ ಅದನ್ನ ಬಳಸಿಕೊಂಡು ಆಧ್ಯಾತ್ಮಿಕವಾದ ಒಂದು ಭಾವನೆಯನ್ನು ತುಂಬುವಂತಹ ರೀತಿ ಇದೆಯಲ್ಲ, ತುಂಬಾ ದೊಡ್ಡದದು. ಹೀಗೆ ಮಾಡಿ ಮಾಡಿ 18,000 ಶ್ಲೋಕಗಳನ್ನು ಬಾಯ್ಪಾಠ ಮಾಡಿ ಆ ಒಂದು ಸಾಧನೆಯನ್ನು ಮಾಡಿಕೊಂಡಂತಹ ಮಹಾನುಭಾವರು. ಇದನ್ನೆಲ್ಲ ನಾವು ಗಮನಿಸ್ಕೊಳ್ಬೇಕಂದ್ರೆ ತಂದೆಯಾದವರ ಕರ್ತವ್ಯ ಏನು, ಶಿಷ್ಯರ ಕರ್ತವ್ಯ ಏನು, ಹೆಣ್ಣುಮಕ್ಕಳ ಕರ್ತವ್ಯ ಏನು, ತಾಯಂದಿರ ಕರ್ತವ್ಯ ಏನು, ಹೆಂಡತಿ ಮಕ್ಕಳ ಕರ್ತವ್ಯ ಏನು, ಎಲ್ಲವನ್ನೂ ನಾವು ಗಮನಿಸಿಕೊಂಡಾಗ ನಮ್ಮ ಸ್ಥಿತಿ ಏನಿದ್ರೂ ಕೂಡ ಅದಕ್ಕೊಂದು ಆದರ್ಶ ಸಿಕ್ಕೇ ಸಿಗತ್ತೆ. ಅದರಿಂದ ವಯಸ್ಸಾಗಿದೆ ಅಂತ ಯೋಚನೆ ಮಾಡಬೇಕಾದ ಪ್ರಸಂಗ ಇಲ್ಲ, ಅಥವಾ ದುಡ್ಡಿಲ್ಲ ಅಂತ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಏನು ಮಾಡಬೇಕು ಅಂತ ಅನ್ನೋದನ್ನ ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡು ಗುರುಗಳ ಅನುಗ್ರಹದಿಂದ ಹೆಜ್ಜೆಯನ್ನಿಟ್ಟಾಗ ಅಲ್ಲೊಂದು ಒಳ್ಳೆಯ ಸಾಧನೆ ನಿಶ್ಚಿತವಾಗಿ ಆಗತ್ತೆ ಅಂತ ಅನ್ನೋದನ್ನು ನಾವು ಅವಶ್ಯವಾಗಿ ಸ್ಮರಣೆ ಮಾಡಿಕೊಳ್ಳಬೇಕು. ಆದ್ದರಿಂದ ವೇದವ್ಯಾಸ ದೇವರು ಭಾಗವತದಲ್ಲಿ ಏನು ವಿಷಯವನ್ನು ಹೇಳ್ತಾ ಇದ್ದೇವೆ ಅನ್ನೋದನ್ನ ತಿಳಿಸಿಕೊಡ್ತಾರೆ. ಪ್ರೋಜ್ಯತ ಕೈತವಃ ಅತ್ರ ಧರ್ಮ ಪ್ರತಿಪಾದ್ಯತೆ. ಶ್ರೇಷ್ಠವಾದಂತಹ ಧರ್ಮ 2 ರೀತಿ ಇದೆ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ. ಎಲ್ಲ ಅಪೇಕ್ಷೆಗಳನ್ನು ಬಿಟ್ಟು ಮಾಡುವಂತಹ ಕರ್ಮ, ಅಪೇಕ್ಷೆಗಳ ಜೊತೆಗೆ ಮಾಡುವಂತಹ ಕರ್ಮ. ನಾವು ಯೋಚನೆ ಮಾಡೋಣ, ನಾವು ಮಾಡುವ ಸಣ್ಣ ಸಣ್ಣ ಕರ್ಮಗಳು ಕೂಡ ಅಪೇಕ್ಷೆಯಿಂದ ಕೂಡಿರುತ್ತವೆ. ಎಲ್ಲದಕ್ಕೂ ದುಡ್ಡೇ ಅಪೇಕ್ಷೆ ಇರಬೇಕು ಅಂತ ಏನಿಲ್ಲ. ಕೆಲವು ಸತಿ ಹೊಗಳಿಕೆ, ಕೆಲವು ಸಂದರ್ಭದಲ್ಲಿ ಏನೋ ಒಂದು ಬೆಂಬಲ, ಇನ್ನೊಂದೇನು, ಒಟ್ಟು ಏನೊಂದು ಅಪೇಕ್ಷೆ ಇರಲೇಬೇಕು. ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತೀವಿ ಅಂತ ಅನ್ನೋದು ಇಲ್ವೇ ಇಲ್ಲ. ನಾವು ಯಾರಿಗಾರೊಬ್ಬರು ಮನೆ ಕರೆದು ಊಟಕ್ಕೆ ಹಾಕ್ತೀವಿ ಅಂತಂದ್ರೆ 10 ಸತಿ ಯೋಚನೆ ಮಾಡ್ತೀವಿ, ಅವ್ರು ನಮ್ಮನ್ನು ಊಟಕ್ಕೆ ಕರೆದಿದ್ರ, ಮನೆಗೆ ಕರೆದಿಲ್ಲ, ಹಂಗ ನಾವೇ ಕರಿಬೇಕು. ಅಥವಾ ಮುಂದಾರೋ ಕರೀತಾರ, ಕರೆಯೋದು, ಹಂಗ ನಾವೇ ಕರಿಬೇಕು. ಅವರಿಗೊಂದು ಸೀರೆ ಕೊಡೋಣ ಅಥವಾ ಏನೋ ಪಂಚೆ ಕೊಡೋಣ ಅಂತಾರೆ, ಅದಕ್ಕೂ 10 ಸತಿ ಯೋಚನೆ ಮಾಡಿರ್ತೀವಿ. ಅವ್ರು ನಮಗೆ ಯಾವ ರೀತಿ ಕೊಟ್ಟಿದ್ದಾರೆ ಆ ರೀತಿ ನಾವು ಕೊಡೋಣ. ಇದೆಲ್ಲ ವ್ಯವಹಾರ. ಹಾಗಾದ್ರೆ ಈ ರೀತಿಯಾದ ಭಾವನೆ ಇರಬಾರದು. ಫಲಾಪೇಕ್ಷೆ, ನಮ್ಮ ಕರ್ತವ್ಯಗಳೇನಿದೆ ಅದನ್ನು ನಾವು ಮಾಡಬೇಕಷ್ಟೇ ಹೊರತು ಮತ್ತೊಬ್ಬರ ಪ್ರವೃತ್ತಿಯನ್ನು ನೋಡಿ ಮತ್ತೊಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ನಾವು ಕೆಲಸವನ್ನು ಮಾಡಿದ್ರೆ ಅದೆಲ್ಲವೂ ಕೂಡ ಸಕಾಮ ಕರ್ಮ ಅಂತ ಅನಿಸಿಕೊಳ್ಳುತ್ತೆ. ಅದು ಯಾವತ್ತಿದ್ರೂ ಕೂಡ ಅಧಮವೇ. ನಿಷ್ಕಾಮ ಕರ್ಮ ಉತ್ತಮವಾದಂತಹ ಧರ್ಮ. ಆದ್ದರಿಂದ ಪರಮಃ ಧರ್ಮ ಪ್ರೋಜ್ಜಿತ ಕೈತವಃ, ಮೋಸಗಾರಿಕೆ ಅಪ್ರಾಮಾಣಿಕತೆಯಿಂದ ದೂರವಾದಂತಹ ಧರ್ಮ ಏನಿದೆ ಅಂತಹ ಧರ್ಮವು ಈ ಭಾಗವತದಲ್ಲಿ ನಿರೂಪಿತವಾಗ್ತಾ ಇದೆ. ಮತ್ತು ಆ ಧರ್ಮವನ್ನು ಅನುಷ್ಠಾನ ಮಾಡುವಂಥವ್ರು ಯಾರು? ನಿರ್ಮತ್ಸರಾಣಾಂ ಸತಾಂ, ಮಾತ್ಸರ್ಯರಹಿತರಾದಂತಹ ಸಜ್ಜನರು ಅನುಷ್ಠಾನ ಮಾಡಬಹುದಾದಂತಹ ಧರ್ಮ. ಮಾತ್ಸರ್ಯ ಇದ್ರೆ, ಅದರಲ್ಲೂ ಸಜ್ಜನರಲ್ಲಿ ಮಾತ್ಸರ್ಯ ಇದ್ರೆ ತುಂಬಾ ದೊಡ್ಡ ಅನರ್ಥಗಳಾಗತ್ತೆ ಜೀವನದಲ್ಲಿ. ಆದ್ರಿಂದ ಕೆಲವು ಸತಿ ಬರುತ್ತೆ, ದೊಡ್ಡವರಿಗೂ ಮಾತ್ಸರ್ಯ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ಕ್ಷಣಕಾಲ ಇರುತ್ತೆ. ನಮಗೆ ಹಾಗಲ್ಲ, ಕ್ಷಣಕಾಲ ಮಾತ್ಸರ್ಯ ಹೋಗತ್ತೆ, ಯಾವಾಗಲೂ ಮಾತ್ಸರ್ಯ ಇದ್ದೇ ಇರುತ್ತೆ. ಅಷ್ಟು ಹೋದ್ರೂ ದೊಡ್ಡ ಸಾಧನೆಯೇ ಅದು. ಆದ್ದರಿಂದ ಮಾತ್ಸರ್ಯವನ್ನು ಬಿಡಬೇಕು, ಮಾತ್ಸರ್ಯವನ್ನು ಬಿಟ್ಟು ಸಜ್ಜನರಾಗಿರ್ಬೇಕು. ಅಂಥವರು ಅನುಷ್ಠಾನ ಮಾಡಬೇಕಾದಂತಹ ಧರ್ಮ. ಮತ್ತೆ ತಿಳಿಯಬೇಕಾದಂತಹ ವಸ್ತು ಯಾವುದು, ಯಾವುದರ ಬಗ್ಗೆ ನಾವು ತಿಳಿಯಬೇಕು. ಇವತ್ತು ಏನೇನೇನೋ ಮಾಡ್ತಿರ್ತಾರೆ, ಏನೋ ತಿಳಿಬೇಕು ಅಂತ ಹೊರಡ್ತಾ ಇರ್ತಾರೆ. ಆದರೆ ಅದು ಯಾವುದನ್ನು ತಿಳಿಯುವಂತಹದ್ದಲ್ಲ. ತಿಳಿದಿ ಬೇಡ ಅಂತಲ್ಲ, ಏನೇ ತಿಳಿದ್ರು ಕೂಡ ಅದರ ಪರ್ಯವಸಾನ ಅದು ಭಗವಂತನಲ್ಲಿಯೇ ಆಗಬೇಕು. ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಯೋ ದೃಷ್ಟಿಯಿಂದ ನೀವೇನನ್ನು ಬೇಕಾದ್ರೂ ತಿಳಿರಿ. ಆ ಸರ್ವೋತ್ತಮತ್ವವನ್ನು ತಿಳಿಯೋದಿಲ್ಲ ಅಂತಂದ್ರೆ ಇನ್ನೇನು ತಿಳಿದ್ರೂ ಪ್ರಯೋಜನ ಇಲ್ಲ. ಆದ್ರಿಂದ ವೇದ್ಯಂ ವಾಸ್ತವ ಮಾತ್ರ ವಸ್ತು ಶಿವದಂ, ಯಾಕಂತಂದ್ರೆ ಅದು ಶಿವದ ಮಂಗಲವನ್ನು ಕೊಡುವಂತಹ ಭಗವತ್ ತತ್ವ. ಅದು ತಾಪತ್ರಯಗಳನ್ನು ಪರಿಹಾರ ಮಾಡುವಂತಹ ದೊಡ್ಡದಾದಂತಹ ತತ್ವ. ನಮ್ಮ ಸಮಸ್ಯೆ ಏನಿದೆ ಅಂತಂದ್ರೆ ಮನುಷ್ಯನ ಹಂತಗಳು 3: ಪ್ರಾರಂಭಾವಸ್ಥೆ, ಮಧ್ಯಾವಸ್ಥೆ, ಅಂತಿಮಾವಸ್ಥೆ. ಪ್ರಾಯ ಎಲ್ಲರೂ ಅಂತಿಮಾವಸ್ಥೆಯಲ್ಲಿ ತುಂಬ ಹಣ್ಣಾಗಿಬಿಡ್ತಾರೆ, ಪಕ್ವ ಆಗಿಬಿಟ್ಟಿರ್ತಾರೆ. ಆದರೆ ಬಾಲ್ಯದ ಅವಸ್ಥೆಯಲ್ಲಿ ತುಂಬ ಹಾರಾಡ್ತಾ ಇರ್ತಾರೆ. ಮಧ್ಯಮ ವಯಸ್ಸದವರು ಗೊಂದಲದಲ್ಲಿರ್ತಾರೆ, ಏನು ಮಾಡಬೇಕು ಅಂತ. ಬಾಲ್ಯದಲ್ಲಿರೋರಿಗೆ ಏನಾದ್ರು ದೇವರ ಬಗ್ಗೆ ತಿಳಿದುಕೊಳ್ಳಿ ಮಾಡ್ಕೊಳ್ಳಿ ಅಂತಂದ್ರೆ ಅದೆಲ್ಲ ನೀವು ಇಟ್ಕೊಳ್ಳಿ, ನಮಗೆಲ್ಲ ಹೇಳಬೇಡಿ ಅಂತಾರೆ. ವಯಸ್ಸಾದ್ಮೇಲೆ ನೋಡೋಣ ಅಂತ. ವಯಸ್ಸಾದವರಿಗೆ ಅಯ್ಯೋ ಬಾಲ್ಯದಲ್ಲಿ ನಾವು ಇದ್ಯಾವ್ದು ಅಭ್ಯಾಸ ಮಾಡಲಿಲ್ಲ, ಈಗ ಒದ್ದಾಡ್ತಾ ಇದೀವಿ ಅನ್ನೋ ಸಂಕಟ ಅವರಿಗೆ ಇರುತ್ತೆ. ನಮ್ಮಂತೆ ಮಕ್ಕಳಾಗಬಾರ್ದು ಅಂತ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳು ಕೇಳೋದೇ ಇಲ್ಲ. ಮಧ್ಯದಲ್ಲಿರೋರು ಆ ಕಡೆ ಬಾಲ್ಯಾವಸ್ಥೆಯನ್ನು ಸಹಿಸಿಕೊಳ್ಳಾರು, ಈ ಕಡೆ ವೃದ್ಧಾಪ್ಯವನ್ನು ಸಹಿಸಿಕೊಳ್ಳಾರು.
ಆ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಆಗೋದಿಲ್ಲ. ಆ ಗೊಂದಲದಲ್ಲಿ ಕಾಲ ತಳ್ಳಿ ಹೋಗುತ್ತೆ. ಈ ರೀತಿ ಮಾಡ್ತಾ ಹೋದರೆ ಒಟ್ಟಾರೆ ಸಮಸ್ಯೆಗಳು ತಪ್ಪಿದ್ದಲ್ಲ. ಆದರೆ ಯಾರು ಇದನ್ನೆಲ್ಲ ಮೀರಿ ತುಂಬಾ ಜನ ನಾವು ನೋಡ್ತಾ ಇರ್ತೀವಿ. ನಾವಿಲ್ಲೇ ನಮ್ಮ ಶೇಷಗಿರಿ ಆಚಾರ ನಾವು ನೋಡ್ತಾ ಇರ್ತೀವಿ. ಅವರೊಬ್ಬರು ಗೃಹಸ್ಥರು, ಸನ್ಯಾಸಿಗಳೇನಾಗಿಲ್ಲ. ಆದರೂ ಕೂಡ ಸಂಸಾರವನ್ನ ಎಲ್ಲ ಸ್ಥಿತಿಗತಿಗಳನ್ನು ನೋಡಿದರೂ ಕೂಡ ಅದನ್ನು ಮೀರಿ ನಿಂತು ನಾವು ಇಷ್ಟೆಲ್ಲ ಶಕ್ತಿ ಇದ್ರೂ ಕೂಡ ಉದಾಸೀನ ಮಾಡೋರು ಜಾಸ್ತಿ. ಅದು ಹಾಗೆ ಮಾಡೋದೇ ಇಲ್ಲ. ಬೆಳಿಗ್ಗೆ 3-4 ಗಂಟೆಗೆ ಹೇಳ್ತಾರೆ, ತಮ್ಮದೇನು ಪಾರಾಯಣಗಳು ಕರ್ತವ್ಯಗಳಿದೆ ಮಾಡ್ತಾ ಇರ್ತಾರೆ. ಕಾಲ ಕೆಲವನ್ನು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಯಾಕೆ ಅಂತಂದ್ರೆ ಅವರಿಗೆ 80 ವರ್ಷ ಆಗಿದೆ. ಸ್ವಲ್ಪ ಕರ್ಮ ಸಂಕೋಚ ಮಾಡಿಕೊಂಡ್ರೆ ಏನು ಹಾನಿ ಇಲ್ಲ, ದೋಷ ಆಗೋದಿಲ್ಲ, ಆದರೂ ಮಾಡಿಕೊಳ್ಳೋದಿಲ್ಲ. ಸ್ವಾಮಿಗಳನ್ನು ನಾವು ನೋಡ್ತಾ ಇರ್ತೀವಿ. ಇಷ್ಟು ಹತ್ರದಲ್ಲಿದ್ದು ಅಷ್ಟು ವಯಸ್ಸಾದಂತಹ ಸ್ಥಿತಿಯಲ್ಲೂ ಅವರು ಅದನ್ನು ಅನುಷ್ಠಾನ ಮಾಡ್ತಾ ಇರ್ತಾರೆ. ನಾವೆಲ್ಲ ವಯಸ್ಸಿದೆ, ಶಕ್ತಿ ಇದೆ, ಎಲ್ಲ ಇದ್ರೂ ಕೂಡ ನಾವೇನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಇದೆಲ್ಲ ಏನು ಅಂತಂದ್ರೆ ನಮ್ಮ ಅನಾನುಕೂಲತೆ ಅಲ್ಲ, ನಮ್ಮ ಶ್ರದ್ಧೆಯ ಕೊರತೆ, ಅದ್ರ ಬಗ್ಗೆ ಇರುವ ಆಸ್ತಿಕ್ಯ ಭಾವನದ ಕೊರತೆ. ಆದ್ರಿಂದ ನಮಗೆ ತಾಪತ್ರಯಗಳು ತಪ್ಪೋದೇ ಇಲ್ಲ. ಏನಾದ್ರು ಸಮಸ್ಯೆಗಳು ಬಂದೇ ಬರ್ತಿರತ್ತೆ. ಮುಂದೆ ಭಾಗವತದಲ್ಲಿ ಅದನ್ನು ವಿಸ್ತಾರವಾಗಿ ಹೇಳೋರಿದ್ದಾರೆ. ಯಾರಿಗೆ ಸಮಸ್ಯೆಗಳು ಕಡಿಮೆ ಆಗತ್ತೆ, ಆಚಾರ್ಯರು ಹೇಳ್ತಾರೆ ತಂತ್ರಸಾರದಲ್ಲಿ. ಯಾರು ತಂತ್ರಸಾರದಲ್ಲಿ ಹೇಳಿರುವಂತೆ ಭಗವಂತನ ಧ್ಯಾನ, ಭಗವಂತನ ಮಂತ್ರಗಳ ಜಪ, ಭಗವಂತನ ಪೂಜೆಯನ್ನು ಮಾಡ್ತಾರೆ, ಅವರಿಗೆ ದುರ್ಲಭಂ ತಸ್ಯ ನಸ್ಯಹಿ. ದೌರ್ಲಭ್ಯ ಅನ್ನೋದೇ ಬರೋದಿಲ್ಲ ಅವರಿಗೆ. ಯಾವುದು ದುರ್ಲಭ ಅಲ್ಲ. ಆದ್ರೆ ಯಾರು ಇದನ್ನು ಮಾಡೋದಿಲ್ಲ ಅವರಿಗೆ ತೊಂದರೆಗಳು ಬರ್ತಾನೆ ಇರುತ್ತೆ. ಆದ್ದರಿಂದಾಗಿ ನಾವು ಮಾಡಬೇಕಾದ ಕರ್ತವ್ಯಗಳನ್ನು ಸರಿಯಾಗಿ ಮಾಡಬೇಕು, ತಿಳಿಯಬೇಕಾದ ವಸ್ತುಗಳನ್ನು ಸರಿಯಾಗಿ ತಿಳಿಯಬೇಕು. ಇವತ್ತು ಎಷ್ಟೋ ಜನರಿಗೆ ಎಷ್ಟೆಲ್ಲ ದೊಡ್ಡ ಮೊನ್ನೆ ಇತ್ತೀಚೆಗೆ ಒಂದು ಪೇಪರಲ್ಲಿ ಆರ್ಟಿಕಲ್ ನೋಡ್ತಾ ಇದ್ದೆ. ವಿದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಮಾಡಿಬಿಟ್ಟಿದ್ದಾನೆ ಒಬ್ಬ ವ್ಯಕ್ತಿ. ವಾರ್ಷಿಕವಾಗಿ ಎಷ್ಟೋ 100 ಕೋಟಿ ವಾರ್ಷಿಕ ಆದಾಯ. ಬೇಕಾದಷ್ಟು ಸಂಪತ್ತನ್ನು ಸಂಪಾದನೆ ಮಾಡಿ ಆಯಿತು, ದುಡ್ಡಿದೆ, ಎಲ್ಲ ಇದೆ. ಆದರೆ ಮುಂದೆ ಏನು ಅಂತ ಆ ಪ್ರಶ್ನೆಗೆ ಉತ್ತರವೇ ಇಲ್ಲ. ಏನು ಮಾಡ್ಬೇಕು ಈ ದುಡ್ಡನ್ನು ತಗೊಂಡು? ಕೆಲವರಿಗೆ ಆ ಥರ ಸಮಸ್ಯೆ, ಕೆಲವರಿಗೆ ದುಡ್ಡಿಂದ ಎಲ್ಲವೂ ಸಿಗತ್ತೆ ಅನ್ನೋ ಭ್ರಾಂತಿ. ಅದು ಎಷ್ಟೇ ದುಡ್ಡನ್ನು ಸಂಪಾದನೆ ಮಾಡಿದ್ರು ಅದರಿಂದ ಏನೂ ಸಿಗೋದಿಲ್ಲ ಅಂತ ಅನ್ನೋದು ಆ ಸಂದರ್ಭಗಳು ಬಂದಾಗಲೇ ಅರ್ಥವಾಗುವಂಥದ್ದು. ಆದ್ದರಿಂದಾಗಿ ಅಂತಹ ಅರ್ಥ ಮುಖಿಗಳಾಗದೇನೆ, ಅರ್ಥವನ್ನು ಹಿಂಬಾಲಿಸದಂತೆ, ಲೌಕಿಕವಾದ ಅಪೇಕ್ಷೆಗಳನ್ನು ನಾವು ಹಿಂಬಾಲಿಸದಂತೆ ಪರಮಾತ್ಮನ ತತ್ವದ ಕಡೆ ನಾವು ಗಮನವನ್ನು ಹರಿಸಬೇಕು. ಆದ್ದರಿಂದ ಇದು ತಾಪತ್ರಯೋನ್ಮೂಲನ. ಭಾಗವತ ಏನಿದೆ ಇದು ತಾಪತ್ರಯಗಳನ್ನು ಪರಿಹಾರ ಮಾಡುವಂತಹದ್ದು. ಆದ್ದರಿಂದ ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂವಾಪರೇರೀಶ್ವರ ಸದ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿ ಶುಶ್ರೂಷುಭಿ ತತ್ಕ್ಷಣಾತ್. ಇದರ ವಿಶೇಷ ಏನು ಅಂತಂದ್ರೆ ಎಲ್ಲ ಗ್ರಂಥಗಳು, ಮಹಾಭಾರತ, ಬೇರೆ ಪುರಾಣಗಳು, ವೇದಗಳು, ರಾಮಾಯಣ ಇವೆಲ್ಲವೂ ಕೂಡ ಭಗವಂತನ ಬಗ್ಗೆ ತಿಳಿಸಿಕೊಡುತ್ತೆ. ಭಾಗವತದ ವಿಶೇಷ ಏನು ಅಂತಂದ್ರೆ ಸದ್ಯೋ ಹೃದ್ಯವರುಧ್ಯತೆ. ಯಾವ ಸಂದರ್ಭದಲ್ಲಿ ಭಾಗವತನ ನಾವು ಶ್ರದ್ಧೆಯನ್ನು ಶ್ರವಣ ಮಾಡಲಿಕ್ಕೆ ಆರಂಭ ಮಾಡ್ತೀವಿ ಆ ಕ್ಷಣಕ್ಕೆ ನಮ್ಮ ಹೃದಯದಲ್ಲಿ ಭಗವಂತನ ಬಗ್ಗೆ ಜಾಗೃತಿ ಉಂಟಾಗತ್ತೆ, ಭಕ್ತಿಯ ಜಾಗೃತಿ ಉಂಟಾಗತ್ತೆ. ಆ ಭಕ್ತಿ ಎಂಬುವಂತಹ ಲತೆ ಚಿಗಿರ್ಲಿಕ್ಕೆ ಪ್ರಾರಂಭವಾಗತ್ತೆ ಅಂತ ಅನ್ನೋದು ಈ ಭಾಗವತ ವಿಶೇಷ. ಅನ್ಬೋದು ನೀವು ಪ್ರವಚನ ಹೇಳಿದ್ರೆ ನಮಗೇನು ಭಕ್ತಿ ಬರಲೇ ಇಲ್ಲ ಅಂತ. ಅದು ಪ್ರವಚನಕಾರಲ್ಲಿರುವ ಸಮಸ್ಯೆ, ಶ್ರದ್ಧೆಯ ಕೊರತೆ ಹೊರತು ಭಾಗವತದ ಸಮಸ್ಯೆ ಅಲ್ಲ. ನಿಜವಾಗಿ ಭಾಗವತವನ್ನು ಯಾರು ಹೇಳ್ತಾರೆ, ಯಾರು ಅದನ್ನು ಶ್ರದ್ಧೆಯಿಂದ ಶ್ರವಣ ಮಾಡುತ್ತಾರೆ, ಅವರಿಗೆ ಭಕ್ತಿ ಬರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಭಕ್ತಿ ಬರಲೇಬೇಕದು. ಅದು ಭಾಗವತಕ್ಕಿರುವಂತಹ ವಿಶೇಷವಾದ ಹೆಗ್ಗಳಿಕೆ. ಅಂತಹ ಭಾಗವತವನ್ನ ಅದಕ್ಕೆ ಹೇಳ್ತಾರೆ ಶುಶ್ರೂಷುಭಿ ತತ್ಕ್ಷಣ. ಶುಶ್ರೂಷುಗಳಾಗಬೇಕು, ಗುರು ಸೇವೆಯನ್ನು ಮಾಡಬೇಕು, ಹರಿ ಸೇವೆಯನ್ನು ಮಾಡಬೇಕು, ಭಾಗವತದ ಸೇವೆಯನ್ನು ಮಾಡಬೇಕು, ಅದ್ರ ಬಗ್ಗೆ ಕೇಳಬೇಕು ಅನ್ನೋ ಇಚ್ಛೆಯನ್ನು ಹೊಂದಿರಬೇಕು. ಆಗ ಮಾತ್ರ ಆ ಭಾಗವತ ರುಚಿಸತ್ತೆ. ಹಸಿದವನಿಗೆ ರುಚಿ ಜಾಸ್ತಿ, ಹಸಿದೆ ಇದ್ದರೆ ರುಚಿಯೇ ಗೊತ್ತಾಗೋದಿಲ್ಲ. ಆದರೆ ಸಂಸಾರದ ಸಮಸ್ಯೆ, ಅದಕ್ಕೆ ಟೀಕಾರ್ಯರು ತುಂಬಾ ಕಡೆ ಹೇಳ್ತಾರೆ, ಯಾರಿಗೆ ಶಾಸ್ತ್ರವನ್ನ ಉಪದೇಶ ಮಾಡಬೇಕು ಅಂತಂದ್ರೆ ಸಂಸಾರದಲ್ಲಿ ಯಾರು ದುಃಖವನ್ನು ಅನುಭವಿಸ್ತಾರೋ ಅವರಿಗೆ ಶಾಸ್ತ್ರ ಉಪದೇಶ ಮಾಡಿ ಅಂತಾರೆ. ಯಾಕೆ ತುಂಬಾ ಸುಖವಾಗಿರೋನಿಗೆ ಶಾಸ್ತ್ರ ಏನು ಅನಿಸೋದೇ ಇಲ್ಲ. ಅನಿಸ್ಬೇಕು, ಅದು ಹೌದು, ಸಂಸಾರದಲ್ಲಿ ನಾವೇನನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಆಚಾರ್ಯರು ಕೃಷ್ಣಾಮೃತ ಮಾರಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಬಾಹುಭ್ಯಾಂ ಸಾಗರಂ ತರ್ತುಂ ಕೈಚ್ಛೇತ ಪುಮಾನ್ ಭುವಿ ವಾಸುದೇವ ಮನಾರಾಧ್ಯ ಕೋ ಮೋಕ್ಷಂ ಗಂತುಮಿಚ್ಛತಿ. ಸಂಸಾರವನ್ನ, ಸಮುದ್ರವನ್ನ ಬಾಹುಬಲದಿಂದ ದಾಟ್ತೀನಿ ಅಂತ ಯಾರು ತಾನೇ ಪ್ರವೃತ್ತಿ ಮಾಡಲಿಕ್ಕೆ ಸಾಧ್ಯ? ನಾವಿಲ್ಲಿ ಕೂತ್ಕೊಂಡು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಹೋಗಿ ಸಮುದ್ರಕ್ಕೆ ಬೀಳ್ಬೇಕು, ಸಮುದ್ರದ ಪ್ರವಾಹವನ್ನು ಎದುರಿಸ್ಬೇಕು, ಅಲ್ಲಿ ಕೈಯನ್ನ ಬಡಿಬೇಕು, ಕೈಯನ್ನ ಬಡಿದು ಕೈ ಸೋಲ್ಬೇಕು, ಆವಾಗಲೇ ಅರ್ಥ ಆಗತ್ತೆ. ಬಾಹುಗಳಿಂದ ಸಮುದ್ರವನ್ನು ದಾಟೋದು ಸಾಧ್ಯ ಇಲ್ಲ. ಆವಾಗ ಏನ್ ಮಾಡಬೇಕು? ಅನಿವಾರ್ಯವಾಗಿ ದೋಣಿ ಬೇಕೇ ಬೇಕು ಅಂತ ದೋಣಿಯ ಮಹತ್ವ ಆ ಸಮುದ್ರದಲ್ಲಿ ಮುಳುಗಬೇಕಾದ್ರೆ ಅರ್ಥ ಆಗತ್ತೆ. ಹಾಗೆ ಸಂಸಾರದಲ್ಲಿ ಮುಳುಗಿ ಒದ್ದಾಡ್ತಾ ಇರೋನಿಗೆ ಈ ಭಾಗವತಾದಿ ಗ್ರಂಥಗಳ ರುಚಿ ಅರ್ಥ ಆಗತ್ತೆ ಹೊರತು ಆರಾಮಾಗಿದ್ದವರಿಗೆ ಅರ್ಥ ಆಗೋದೇ ಇಲ್ಲ. ಅದಕ್ಕೆ ವಿವಿಧ ಸಾಂಸಾರಿಕ ದುಃಖ ದರ್ಶನ. ಒಂದು ದುಃಖ ಅನುಭವಿಸಿದ್ರೆ ಆಗೋದಿಲ್ಲ, 10 ದುಃಖಗಳನ್ನ ನಿರಂತರ ಅನುಭವಿಸ್ತಾ ಇರಬೇಕು. ಆಗ ಮಾತ್ರ ಆ ಭಾಗವತದ ರುಚಿ ನಮಗೆ ಅರ್ಥ ಆಗತ್ತೆ. ಅರ್ಜುನನಿಗೂ ಆದ ಪರಿಸ್ಥಿತಿ ಇದೆ. ಬೇಕಾದಷ್ಟು ಯುದ್ಧ ಮಾಡಿಬಿಡ್ತೀನಿ ಅಂತ ಇದ್ದ ಅರ್ಜುನ. ಅದೇನ್ ಹೇಳ್ತಾನೆ, ಹೋಗಿ ಸೇನೆಯವರ ಉಭಯವರ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ್ತ
ಎಷ್ಟು ದಿವಸಗಳಿಂದ ನಾನು ಯುದ್ಧವನ್ನು ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಇವನ್ನೆಲ್ಲ ಒಂದು ಕೈ ನೋಡ್ಕೊಂಡೇ ಬಿಡ್ತೀನಿ, ಯಾರು ಏನಿದ್ದಾರೆ ಎಲ್ಲ ನೋಡ್ಕೊಂಡು ಬಿಡ್ತೀನಿ. ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ಸ್ಥಾಪನೆ ಮಾಡು, ಇವತ್ತೇನಿದೆ ನೋಡೇ ಬಿಡೋಣ ಅಂತ. ಏನು ಮಾತನಾಡೋದಿಲ್ಲ ಕೃಷ್ಣ. ಆಯ್ತು ಅಂತ ಸೇನೆಯವರ ಉಭಯವರ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ. ಅಲ್ಲಿ ಹೋಗಿ ಆ ರಥವನ್ನ ಸ್ಥಾಪನೆ ಮಾಡಿದ್ರೆ ಅರ್ಜುನನ ಕೈ ನಡಗಲಿಕ್ಕೆ ಶುರು ಆಯಿತು, ದೇಹದಲ್ಲಿ ಕಂಪನ ಉಂಟಾಯಿತು, ಗಾಂಡೀವ ಧನಸ್ಸು ಜಾರಿ ಜಾರಿ ಹೋಗ್ತಾ ಇದೆ. ಏನು ಮಂತ್ರ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಕುಸಿದು ಹೋದ ಅಂತಂದ್ರೆ ಯುದ್ಧವೇ ಬೇಡ, ಹಿಂದಿನ ತರ ಭಿಕ್ಷಾಟನ ಮಾಡ್ಕೊಂಡು ಬದುಕ್ಬಿಡ್ತೀವಿ ಹೊರತು ಯುದ್ಧ ಬೇಡವೇ ಬೇಡ ಅಂತಂದ. ಇಷ್ಟೋ ತನಕ ನೀನೇ ಮಾತಾಡ್ತಾ ಇದ್ದೀಯಲ್ಲಪ್ಪ, ಈಗೇನಾಯ್ತು ಅಂತ. ಈಗೇನಾಯ್ತು, ಮನಸ್ಸು ದುರ್ಬಲ ಆಯ್ತು. ಯಾಕೆ ದುರ್ಬಲ ಆಯ್ತು? ಆ ಸಮಸ್ಯೆಗಳನ್ನ ಎದುರಿಗೆ ಕಂಡ. ಆಚಾರ್ಯರು ತುಂಬಾ ಸುಂದರವಾಗಿ ಹೇಳ್ತಾರೆ, ಯುದ್ಧಗಳನ್ನ ಬೇಕಾದ ಸತಿ ಮಾಡಿದ್ದಾನೆ ಅರ್ಜುನ. ಘೋರವಾದ ಯುದ್ಧಗಳು, ಏನು ಸುಮ್ಮನೆ ಸಣ್ಣ ಪುಟ್ಟ ಯುದ್ಧಗಳಲ್ಲ. ಅದರ ಕ್ರೂರತೆಯನ್ನೆಲ್ಲ ಕ್ಷತ್ರಿಯರಂದ್ರೆ ಅದನ್ನು ಅನುಭವಿಸಲೇಬೇಕು. ವೈದ್ಯರಿಗೆ ಹೇಗೆ ಆಪರೇಷನ್ ಇತ್ಯಾದಿಗಳನ್ನೆಲ್ಲ ಅರಗಿಸ್ಕೊಳ್ಳೇಬೇಕು, ಯುದ್ಧ ಮಾಡೋರಿಗೂ ಅಲ್ಲಿರುವ ಕ್ರೂರತೆಯನ್ನ ಅರಗಿಸ್ಕೊಳ್ಳುವಂತ ಅನಿವಾರ್ಯತೆ ಇದ್ದೇ ಇರುತ್ತೆ. ಅರ್ಜುನಿಗೆ ಅವೆಲ್ಲ ಗೊತ್ತಿದ್ದೇ ಇತ್ತು. ಅವೆಲ್ಲ ಹೊಸ ವಿಷಯ ಅಲ್ಲ ಅದು. ಮನೆಯಲ್ಲೇ ಕೂತರು ಯುದ್ಧಕ್ಕಿಂತ ರಣರಂಗಕ್ಕೆ ಹೋದಾಗ ಭಯ ಆಗಬೇಕು. ಅರ್ಜುನಿಗೆ ಅವೆಲ್ಲ ಸಮಸ್ಯೆ ಅಲ್ಲ. ಅದು ಯಾಕೆ ಹಾಗಾಯಿತು ಅಂತಂದ್ರೆ ಅಲ್ಲಿ ಅಭಿಮಾನ ಕೆಲಸ ಮಾಡುತ್ತೆ ಅರ್ಜುನನಿಗೆ. ಅಲ್ಲಿರೋ ಬೇರೆ ಯಾರೋ ಎದುರಾಳಿಗಳಲ್ಲ, ಎಲ್ಲ ತಮ್ಮ ತಂದೆ ಸ್ಥಾನೀಯರು, ಗುರುಗಳು, ಹಿರಿಯರು. ಈ ಕಡೆ ಹಿಂತಿರುಗಿ ನೋಡಿದ್ರೆ ಎಲ್ಲ ತನ್ನ ಮಕ್ಕಳು, ಅಣ್ಣನ ಮಕ್ಕಳು, ಅಣ್ಣ ತಮ್ಮಂದಿರು, ಭಾಮೈದ್ನ ಎಲ್ಲ ಸಂಬಂಧಿಕರೇ. ಈ ಸಂಬಂಧಿಕರೆಲ್ಲ ಸೇರ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಯಾರಾದ್ರೂ ಸಾಯಲೇಬೇಕು. ಈ ಕಡೆ ಸತ್ರು ತನ್ನವರೇ ಸಾಯ್ತಾರೆ, ಆ ಕಡೆ ಸತ್ರು ತನ್ನವರೇ ಸಾಯ್ತಾರೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಅಲ್ಲಿ ವ್ಯಕ್ತಿ ಸಾಯ್ತಾನೆ ಅಂತ ಅರ್ಜುನನಿಗೆ ಬೇಜಾರಾಗ್ಲಿಲ್ಲ, ತನ್ನದು ಅನ್ನೋ ಅಭಿಮಾನ ಸಾಯತ್ತೆ ಅಂತ ಬೇಜಾರಾಗಿತ್ತು. 100 ಜನ ಸಾಯ್ತಾನೆ ಇರ್ತಾರೆ ನಿತ್ಯ, ಯಾರಿಗೆ ದುಃಖ ಆಗತ್ತೆ? ಯಾರಿಗೂ ದುಃಖ ಆಗೋದಿಲ್ಲ. ಪಕ್ಕದಲ್ಲಿ ಮಗು ಹುಟ್ಟತ್ತೆ, ಆಸ್ಪತ್ರೆಯಲ್ಲಿ ನೋಡ್ತಾ ಇರ್ತೀವಿ, ಒಬ್ರು ಸಾಯ್ತಿರ್ತಾರೆ, ಅವ್ರು ಅಳ್ತಾ ಇರ್ತಾರೆ, ಈ ಕಡೆ ಮಗು ಹುಟ್ಟು ಸಂಭ್ರಮ ಪಡ್ತಾ ಇರ್ತಾರೆ. ಹಾಗಾದ್ರೆ ಸಾವು ಜನ್ಮ ಅಂತ ಅನ್ನೋದು ಸುಖಕ್ಕೂ ಕಾರಣವಲ್ಲ, ದುಃಖಕ್ಕೂ ಕಾರಣವಲ್ಲ. ತನ್ನದು ಅನ್ನೋ ಭಾವನೆ ಹುಟ್ಟಿದ್ರೆ ಆಗ ಅದು ಸಂತೋಷಕ್ಕೆ ಕಾರಣ, ತನ್ನದು ಅನ್ನೋ ಭಾವನೆ ಸತ್ತೋಯ್ತು ಅಂತ ಹೇಳಿದ್ರೆ ಅದು ದುಃಖಕ್ಕೆ ಕಾರಣ. ಹಾಗಾದ್ರೆ ಅಭಿಮಾನದ ತೊಳಲಾಟಕ್ಕೆ ಸಿಲುಕಿಕೊಂಡ ಅರ್ಜುನ. ಆಗ ಅಷ್ಟು ಸಮಸ್ಯೆಗೆ ಸಿಲುಕಿಕೊಂಡಾಗ ಕೃಷ್ಣ ಹೇಳಿದ ಭಗವದ್ಗೀತೆ ರುಚಿಸಿತು ಅರ್ಜುನನಿಗೆ. ನಮ್ಮಂತವ್ರಿಗೆ ಕೂತ್ಕೊಂಡು ಹೇಳಿದ್ರೆ ಅರ್ಥ ಆಗತ್ತೆ. ನೀವು ಇಟ್ಕೊಂಡ್ರಿ ಭಗವದ್ಗೀತೆ, ನಾವು ಆರಾಮಾಗಿರ್ತೀವಿ ಅಂತೀವಿ. ಹಾಗಾದ್ರೆ ಕಷ್ಟ ಬಂದಾಗಲೇ ಈ ಗ್ರಂಥಗಳು ರುಚಿಸುತ್ತೆ. ಆದ್ರಿಂದ ಟೀಕಾಕೃತ್ಪಾದರು ಹೇಳ್ತಾರೆ, ವಿವಿಧ ಸಾಂಸಾರಿಕ ದುಃಖ ದರ್ಶನೇ ವಿರಕ್ತಸ್ಯ ಶಮದಮಾದಿಮತಃ ಮುಮುಕ್ಷೋಹ ಅಧಿಕಾರಿಣಃ. ನಮ್ಮ ಗುರಿ ಖಚಿತವಾಗಿರಬೇಕು, ಆಗ ಈ ದಾರಿಯಲ್ಲಿ ನಮಗೆ ಸಾಗಲಿಕ್ಕೆ ಅನುಕೂಲವಾಗತ್ತೆ. ಆದ್ದರಿಂದ ಆ ಭಾಗವತದ ಅಧ್ಯಯನವನ್ನು ಮಾಡಲಿಕ್ಕೆ ಬರುವಾಗ ಶ್ರವಣ ಮಾಡಬೇಕು ಅನ್ನುವ ಶ್ರದ್ಧೆ ಅಧಿಕವಾಗಿ ಇಟ್ಕೊಳ್ಬೇಕು. ಅದರಿಂದ ನಮಗೆ ಬೇಕಾದ ಎಲ್ಲ ಪುರುಷಾರ್ಥಗಳು ಸಿಕ್ಕೇ ಸಿಗತ್ತೆ. ನಮ್ಮ ಭಾಗವತದ ಮಹಾತ್ಮೆಯಲ್ಲಿ ತುಂಬಾ ಹೇಳ್ತಾರೆ, ನಮ್ಮ ಪಾಪಗಳೆಲ್ಲ ಪರಿಹಾರವಾಗತ್ತೆ, ನಮ್ಮ ಪೂರ್ವಜರು ಇದಕ್ಕಾಗಿ ಜೀವನವನ್ನೇ ಮುಡುಪಿಟ್ಟಿದ್ದಾರೆ ಅಂತನ್ನೋದನ್ನು ನಾವು ಎಚ್ಚೆತ್ತುಕೊಳ್ಬೇಕು. ಆ ರೀತಿಯಾದ ಆ ಶ್ರದ್ಧೆಯಿಂದ ಮುಖ್ಯವಾಗಿ ಏನು ಹೇಳ್ತಾರೆ, ಕೃಷ್ಣ ಪರಮಾತ್ಮನ ಎಲ್ಲ ಭಗವಂತನ ರೂಪಗಳ ಚರಿತ್ರೆಯನ್ನು ಹೇಳ್ತಾರೆ. ನಾವು ಹೇಗೆ ಬದುಕಬೇಕು, ಅದರಲ್ಲೂ ಮುಖ್ಯವಾಗಿ ನಾವು ಬರೀ ಸುಮ್ಮನೆನೋ ಹೇಗೆ ಬದುಕಬೇಕು ಅಂತಲ್ಲ, ಕಲಿಯುಗದ ಪರಿಸ್ಥಿತಿ ಏನಿರುತ್ತೆ, ಕಲಿಯುಗದಲ್ಲಿ ಹೇಗೆ ಬದುಕಬೇಕು ಅಂತನ್ನುವ ವಿಷಯಗಳನ್ನೇ ವಿಸ್ತಾರವಾಗಿ ಹೇಳ್ತಾರೆ. ಅದನ್ನು ನಾನು ಕಂಡಂತೆ, ನಾವೇನು ಪೂರ್ತಿ ಓದೋರಲ್ಲ, ಓದಿದ ಸ್ವಲ್ಪ ಭಾಗದಲ್ಲಿ ಪ್ರಥಮ ಸ್ಕಂದ, ಅದರಲ್ಲೂ ಪ್ರಥಮಾಧ್ಯಾಯ, ಜೊತೆಗೆ 12 ಸ್ಕಂದಗಳಲ್ಲಿ ಕಲಿಯುಗದಲ್ಲಿ ಮನುಷ್ಯ ಸಾಧಕನಾದವನು ಬದುಕಬೇಕಾದ ಕ್ರಮ ಏನು ಅಂತ ಅನ್ನೋದನ್ನ ತುಂಬ ವಿಸ್ತಾರವಾಗಿ ತಿಳಿಸ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಕಾಲಧರ್ಮ, ದೇಶಧರ್ಮ, ಸಮಾಜದ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅದರ ಮಧ್ಯದಲ್ಲಿ ನಾವು ಹೇಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅದನ್ನು ಅರ್ಥ ಮಾಡಿಕೊಂಡು ಬದುಕುವ ಪ್ರಯತ್ನವನ್ನು ಮಾಡೋಣ. ವಾಸ್ತುವಿಗೆ ಇವತ್ತು ಪ್ರಥಮಾಧ್ಯಾಯವನ್ನು ಮುಗಿಸುವ ಸಂಕಲ್ಪ ಇತ್ತು, ವಿಳಂಬವಾಗಿದೆ. ನಾಳೆಯಿಂದ ಮತ್ತೆ ಮುಂದಿನ ಭಾಗಗಳನ್ನು ಅವಲೋಕನ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.